ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. ಇಂದು ಕ್ರಿಯೇಟಿವ್ ಸ್ಟಡೀಸ್ ಜಿಕೆಯಲ್ಲಿ ಏಷ್ಯನ್ ಕಾಂಟಿನೆಂಟ್ ಅಂದರೆ ಏಷ್ಯಾ ಖಂಡದ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡೋಣ. ಇಲ್ಲಿ ನಾನು ಡಿಸ್ಕಷನ್ ಮಾಡ್ತಕ್ಕಂಥ ಪ್ರಶ್ನೆಗಳು ಮುಂಬರ್ತಕ್ಕಂಥ ಗ್ರೂಪ್ ಡಿ, SSC GD, KPSC, ರೈಲ್ವೆ, ಬ್ಯಾಂಕಿಂಗ್, PSI, NDA ಇಂಥ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಭಾಳಷ್ಟು ಯೂಸ್ಫುಲ್ ಆಗಿರ್ತಕ್ಕಂಥ ಒಂದು ಸ್ಟ್ಯಾಟಿಕ್ ಜಿಕೆ ನೋಟ್ಸು ಇದಾಗಿದೆ. ಇಲ್ಲಿ ನಾನು ಡಿಸ್ಕಷನ್ ಮಾಡ್ತಕ್ಕಂಥ ಪಾಯಿಂಟ್ಸ್ಗಳೆಲ್ಲ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಇದ್ದರೂ ಸಹ ನಾನು ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ ಎರಡರಲ್ಲೇನೂ ಡಿಸ್ಕಷನ್ ಮಾಡ್ತಾ ಹೋಗ್ತೇನೆ. ಸೊ ಹಿಂಗಾಗಿ ನಿಮಗೆ ನೋಟ್ಸನ್ನು ಇಂಗ್ಲೀಷ್ ಮೀಡಿಯಮ್ದಲ್ಲಿ ಯಾವ ಥರ ಕ್ವಶನ್ಸ್ಗಳನ್ನು ಕೇಳ್ಬೋದು, ಜೊತೆಗೆ ಈ ಸ್ಟ್ಯಾಟಿಕ್ ಜಿಕೆ ರೈಲ್ವೆ, SSC, ಬ್ಯಾಂಕ್ ಪರೀಕ್ಷೆಗಳಿಗೆ ಯಾವ ಥರ ಬರ್ಬೋದು ಅಂತಕ್ಕಂಥ ಮಾಹಿತಿ ನಿಮಗೆ ಗೊತ್ತಾಗ್ತದೆ. ಫಾರ್ ಎಕ್ಸಾಂಪಲ್, ಈಗ ಏಷ್ಯಾ ಖಂಡದಲ್ಲಿ ಹಲವಾರು ವಿಧದ ಪ್ರಶ್ನೆಗಳು ಕ್ರಿಯೇಟ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಫಾರ್ ಎಕ್ಸಾಂಪಲ್, ಈಗ ಲಾಂಗೆಸ್ಟ್ ರಿವರ್ ಇನ್ ಏಷ್ಯಾ, ಯಾಂಗತ್ಸೆ ರಿವರ್. ಲಾರ್ಜೆಸ್ಟ್ ಕಂಟ್ರಿ ಇನ್ ಏಷ್ಯಾ, ರಷ್ಯಾ. ಮೋಸ್ಟ್ ಪಾಪ್ಯುಲೇಟೆಡ್ ಕಂಟ್ರಿ, ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ದೇಶ. ಹಾಗೂ ಲಾರ್ಜೆಸ್ಟ್ ಲೇಕ್, ಏಷ್ಯಾದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಸರೋವರ ಯಾವುದು, ಕ್ಯಾಸ್ಪಿಯನ್ ಸರೋವರ. ಹೀಗೆ ಪ್ರತಿಯೊಂದು MCQಗಳನ್ನು, ಟಾಪ್ MCQಗಳನ್ನು ನಾನು ಇಲ್ಲಿ ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಅಡಿಷ್ನಲ್ ಪಾಯಿಂಟ್ಸನ್ನು ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ. ಸಾಧ್ಯ ಆದರೆ ನೀವು ಒಂದು ನೋಟ್ಸಲ್ಲಿ ಅದನ್ನು ಬರಿತಾ ಹೋಗಬೇಕು. ಇಲ್ಲಿ ನಾನು ಡಿಸ್ಕಷನ್ ಮಾಡಿರ್ತಕ್ಕಂಥ ಪ್ಯಾಟರ್ನಲ್ಲೇ ಬಹುತೇಕ TCS ವತಿಯಿಂದ ಏನು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಳಿಗೆ ಸ್ಟ್ಯಾಟಿಕ್ ಜಿಕೆ ಕ್ವಶನ್ಸ್ಗಳು ಬರ್ತವೆ, ಇದೇ ಮಾದರಿಯಲ್ಲಿ ಬರ್ತವೆ ಅನ್ನೋದನ್ನು ನಾನು ಇಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಣ ಈಗ. ಓಕೆ, ಏಷ್ಯನ್ ಕಾಂಟಿನೆಂಟ್ ಅಂದರೆ ಪ್ರಪಂಚದಲ್ಲಿರ್ತಕ್ಕಂಥ ಒಟ್ಟು ಖಂಡಗಳು 7. ಅದರಲ್ಲಿ ಒಂದು ಉತ್ತರ ಅಮೇರಿಕಾ ಖಂಡ, ಇದು ದಕ್ಷಿಣ ಅಮೇರಿಕಾ ಖಂಡ, ಇದರ ಬಲಭಾಗದಲ್ಲಿ ಆಫ್ರಿಕಾ ಖಂಡ. ಆಫ್ರಿಕಾ ಖಂಡದ ಮೇಲ್ಗಡೆ ಏನಿದೆ ಯುರೋಪ್ ಖಂಡ ಇದೆ, ಬಲಗಡೆ ಏನಿದೆ ಆಫ್ರಿಕಾ ಮತ್ತು ಯುರೋಪ್ನ ಬಲಗಡೆ ಏಷ್ಯಾ ಖಂಡ ಇದೆ, ಆಸ್ಟ್ರೇಲಿಯಾ ಖಂಡ ಇದೆ, ದೆನ್ ಅಂಟಾರ್ಕ್ಟಿಕಾ ಖಂಡ. ಒಟ್ಟು 7 ಖಂಡಗಳನ್ನು ನಾವಿಲ್ಲಿ ಗುರುತಿಸ್ತಾ ಇದ್ದೀವಿ. ಈ 7 ಖಂಡಗಳಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಖಂಡವೇ ಯಾವುದು ಅಂತಂದರೆ ಏಷ್ಯಾ ಖಂಡ. ಹಾಗೂ ನಮ್ಮ ದೇಶ ಇರ್ತಕ್ಕಂಥದ್ದು ಏಷ್ಯಾ ಖಂಡದಲ್ಲೇ. ಹೀಗಾಗಿ ಏಷ್ಯಾ ಖಂಡದ ಬಗ್ಗೆ ನಾವು ಮುಂಬರ್ತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಿಳ್ಕೊಂಡಿರಬೇಕಾಗಿದ್ದು ಭಾಳಷ್ಟು ಅವಶ್ಯಕವಾಗಿದೆ. ಸೊ ಇಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ಬಿಜಾಪುರದಲ್ಲಿ ಬ್ಯಾಂಕಿಂಗ್, ರೈಲ್ವೆ, SSC ಪರೀಕ್ಷೆಗಳಿಗೆ ತರಬೇತಿ ಕೊಡ್ತಕ್ಕಂಥ ಏಕೈಕ ಸಂಸ್ಥೆ. ಇಲ್ಲಿ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ, ಅಡ್ಡಾ 247 ಬುಕ್ಸ್ಗಳು ಹಾಗೂ ಲೈಬ್ರರಿ, ಕಂಪ್ಯೂಟರ್ ಲ್ಯಾಬ್, ಆನ್ಲೈನ್ ಆಫ್ಲೈನ್ ಟೆಸ್ಟ್, ಹಾಸ್ಟೆಲ್ ಫೆಸಿಲಿಟಿ ಇವೆಲ್ಲವುಗಳನ್ನು ಒದಗಿಸಿದ್ದೀವಿ. ಜೊತೆಗೆ ಅಡ್ಡಾ 247 ಕಂಟೆಂಟ್ ಪಾರ್ಟ್ನರ್ ಆಗಿದ್ದು, ಅಡ್ಡಾ 247 ಬುಕ್ಸ್ಗಳು, ಆನ್ಲೈನ್ ಟೆಸ್ಟ್ಗಳು, ಡೈಲಿ ಕರೆಂಟ್ ಅಫೇರ್ಸ್ಗಳು, ವೀಕ್ಲಿ ಕರೆಂಟ್ ಅಫೇರ್ಸು, ಮಾಡೆಲ್ ಟೆಸ್ಟ್ಗಳು, ಆನ್ಲೈನ್ ಆಫ್ಲೈನ್ ಟೆಸ್ಟ್ಗಳು ಇಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಅಡ್ಡಾ 247 ಜೊತೆ ಕಂಟೆಂಟ್ ಪಾರ್ಟ್ನರ್ ಆಗಿರತಕ್ಕಂಥ ಉತ್ತರ ಕರ್ನಾಟಕದ ಏಕೈಕ ಸಂಸ್ಥೆ ಅದು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವಿಜಯಪುರ. ಇಲ್ಲಿ ಪ್ರತಿ ತಿಂಗಳ 5th and 25th ಹೊಸ ಬ್ಯಾಚ್ಗಳು ಇಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಆದ್ಮೇಲೆ ನಮ್ಮ ಒಂದು ಮೊಬೈಲ್ ಅಪ್ಲಿಕೇಶನ್ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಅಂತಕ್ಕಂಥ ಮೊಬೈಲ್ ಆ್ಯಪಲ್ಲಿ ನೀವು ಆನ್ಲೈನ್ ಸ್ಟೋರನ್ನು, ನೀವು ಆನ್ಲೈನ್ ಕೋರ್ಸನ್ನು ನೀವು ಪಡಿಬೋದು. ಸ್ಟ್ಯಾಟಿಕ್ ಜಿಕೆ, ರೀಸನಿಂಗ್, ಮೆಂಟಲ್ ಎಬಿಲಿಟಿ, ಮ್ಯಾಥ್ಸ್ ಹಾಗೂ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಪ್ರೇಟ್ ಕೋರ್ಸ್ಗಳನ್ನು ನಾವಿಲ್ಲಿ ಮಾಡಿದ್ದೀವಿ. ನೋಡಿ, ರೀಸನಿಂಗ್ ಕೋರ್ಸ್ ಇದೆ, ಕಂಪ್ಲೀಟ್ ವರ್ಬಲ್, ನಾನ್ ವರ್ಬಲ್, ಆಮೇಲೆ ಪ್ರತಿಯೊಂದು ಅಧ್ಯಾಯದಲ್ಲಿ ವಿಡಿಯೋಗಳಿರ್ತವೆ. ಫಾರ್ ಎಕ್ಸಾಂಪಲ್, ಇಲ್ಲಿ ರೀಸನಿಂಗ್ ನೋಡಿ, RRB ರೀಸನಿಂಗ್ ಟಾರ್ಗೆಟ್ ಬ್ಯಾಚ್. ಇದು ಎಲ್ಲ ಕನ್ನಡ ಮೀಡಿಯಮ್ದಲ್ಲೇ ಕ್ವಶನ್ ಇದ್ದಾವೆ, ಕನ್ನಡ ಮೀಡಿಯಮ್ದಲ್ಲೇ ಎಲ್ಲ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಇದೆ. 48 ವಿಡಿಯೋಸ್ಗಳಿದಾವೆ. ಇಲ್ಲಿ ಪ್ರತಿಯೊಂದು ಅಧ್ಯಾಯದ ಮೇಲೆ 1-2 ವಿಡಿಯೋಗಳಿರ್ತವೆ. ಪ್ರತಿ ಅಧ್ಯಾಯದ ನಂತರ ನಿಮಗೆ ಅಭ್ಯಾಸ ಮಾಡಲಿಕ್ಕೆ PDF ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಒಳಗೊಂಡಿರ್ತಕ್ಕಂಥ PDF ನಾವಿಲ್ಲಿ ಹಾಕಿರ್ತೀವಿ. ಸೊ ಈ ಒಂದು ವಿಡಿಯೋ ಕೋರ್ಸ್ ನೀವು ಪರ್ಚೇಸ್ ಮಾಡಿದರೆ ₹599 ಇದೆ. ಇದು 1 ವರ್ಷವರೆಗೆ ನೀವೇನು ಮಾಡ್ಬೋದು, ಕಂಪ್ಲೀಟ್ ಮೆಂಟಲ್ ಎಬಿಲಿಟಿ ಕೋರ್ಸನ್ನು ತಾವು ಇದರಲ್ಲಿ ನೋಡ್ತಾ ಹೋಗ್ಬೋದು, ರಿಪೀಟನ್ನು ನೋಡ್ಬೋದು. ಈ PDF ಡೌನ್ಲೋಡ್ ಮಾಡಿಕೊಂಡು ತಾವು ಅದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಪ್ರತಿಯೊಂದು ಅಧ್ಯಾಯದ ಮೇಲೆ ಈ ಥರ ವಿಡಿಯೋಗಳು ಇಲ್ಲಿರ್ತವೆ. ಇದರ ಡೀಟೇಲ್ಸನ್ನು ತಾವು ಇಲ್ಲಿ ಸರ್ಚ್ ಮಾಡಿದರೆ ಅದರೆಲ್ಲ ಡೀಟೇಲ್ಸ್ಗಳು ಸಿಗ್ತವೆ. ಕಂಟೆಂಟ್ ಏನಿದೆ ಸಿಗ್ತದೆ, ಇದರಲ್ಲಿ ವಿದ್ಯಾರ್ಥಿಗಳ ರಿವ್ಯೂ ಏನಿದೆ ಅನ್ನೋದು ಇದರಲ್ಲಿ ಸಿಗ್ತದೆ. ಅದ್ರ ಜೊತೆಗೆ ಸ್ಟ್ಯಾಟಿಕ್ ಜಿಕೆ ಒಂದು ಕೋರ್ಸ್ ಇದೆ. ಈ ಕೋರ್ಸನ್ನು ತಾವು ಪಡೆದ್ರೆ ಮುಂಬರ್ತಕ್ಕಂಥ ರೈಲ್ವೆ, ಬ್ಯಾಂಕಿಂಗ್, SSC ಎಲ್ಲ ಪರೀಕ್ಷೆಗಳಿಗೆ ಯೂಸ್ಫುಲ್ ಆಗಿರ್ತಕ್ಕಂಥ ಸ್ಟ್ಯಾಟಿಕ್ ಜಿಕೆ ಇದೆ. ಹೀಗೆ ಹಲವಾರು ಕೋರ್ಸ್ಗಳನ್ನ ನಾವಿಲ್ಲಿ ಕ್ರಿಯೇಟ್ ಮಾಡಿದ್ದೀವಿ. ನಿಮಗೆ ಅವಶ್ಯವಿರತಕ್ಕಂಥ ಕೋರ್ಸನ್ನು ಕ್ರಿಯೇಟ್ ಮಾಡಿ ನೀವು ಕುಳಿತಲ್ಲಿಂದನೇ ಸ್ಟಡಿ ಮಾಡ್ಬೋದು. ಆಫ್ಲೈನ್ ಬ್ಯಾಚ್ಗಳಿಗೆ ಆದರೆ ಬಿಜಾಪುರದ ನಮ್ಮ ಸಂಸ್ಥೆಗೆ ಬಂದು ಹಾಜರಾಗ್ಬೋದು.
ಈಗ ನೋಡೋಣ, ವಿಚ್ ಈಸ್ ದ ಲಾರ್ಜೆಸ್ಟ್ ಕಾಂಟಿನೆಂಟ್ ಕಂಟ್ರಿ ಇನ್ ಏಷ್ಯಾ ಇನ್ ಟರ್ಮ್ ಆಫ್ ಏರಿಯಾ. ಏಷ್ಯಾದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ದೇಶ ಯಾವುದು? ನಾನಿಲ್ಲಿ ಆಪ್ಷನ್ ಕೊಡ್ತಾ ಇದ್ದೀನಿ, ನೀವು ಕರೆಕ್ಟ್ ಆನ್ಸರ್ನ ಟಿಕ್ ಮಾಡ್ತಾ ಹೋಗಿ ಕಮೆಂಟ್ಸ್ ಬಾಕ್ಸಲ್ಲಿ. ರಷ್ಯಾ ಆನ್ಸರ್ ಯಾವುದು ಅಂತಂದರೆ ರಷ್ಯಾ. ನೋಡಿ, ರಷ್ಯಾ ಈಸ್ ದ ಲಾರ್ಜೆಸ್ಟ್ ಕಂಟ್ರಿ ಇನ್ ದ ಟರ್ಮ್ ಆಫ್ ಏರಿಯಾ ಆ್ಯಂಡ್ ಲಾರ್ಜೆಸ್ಟ್ ಕಂಟ್ರಿ ನಾಟ್ ಓನ್ಲಿ ಇನ್ ಏಷ್ಯಾ ಬಟ್ ಇನ್ ದ ಹೋಲ್ ವರ್ಲ್ಡ್. ಅಂದರೆ ಏಷ್ಯಾದಲ್ಲಿ ಅಷ್ಟೇ ಇದು ದೊಡ್ಡ ಒಂದು ದೇಶ ಅಲ್ಲ, ಇಡೀ ಜಗತ್ತಿನಲ್ಲೇ ಅತಿ ದೊಡ್ಡದಾಗಿರ್ತಕ್ಕಂಥ ದೇಶ ಅಂತಂದರೆ ರಷ್ಯಾ. ಭಾರತ ಎಷ್ಟನೇ ಸ್ಥಾನದಲ್ಲಿ ಅಂದರೆ 7ನೇ ಸ್ಥಾನದಲ್ಲಿ ಇರ್ತಕ್ಕಂಥ ದೇಶ. ಅದಕ್ಕಿಂತ ಮೊದಲು ರಷ್ಯಾ ಇದೆ, ಕೆನಡಾ ಇದೆ, ಚೀನಾ ಇದೆ, ಅಮೇರಿಕಾ ಇದೆ, ಬ್ರೆಜಿಲ್ ಇದೆ, ಆಸ್ಟ್ರೇಲಿಯಾ ಇದೆ. ಇವು 6 ದೇಶಗಳಾದ ನಂತರ ಭಾರತ ಎಷ್ಟನೇ ದೇಶ ಅಂದರೆ 7ನೇ ದೊಡ್ಡದಾಗಿರ್ತಕ್ಕಂಥ ದೇಶ. ಸೊ ಹೀಗಾಗಿ ಈ ಥರದ ಪ್ರಶ್ನೆಗಳು ನಮ್ಮ ರೈಲ್ವೆ, SSC, ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ಬರುವಂಥ ಸಾಧ್ಯತೆ ಇರ್ತದೆ. ನೋಡಿ, ಇಡೀ ಪ್ರಪಂಚದ ಒಂದು ನಾವು ಏಷ್ಯಾ ಖಂಡದ ನಕ್ಷೆ ನೋಡಿದಾಗ ಅತಿ ದೊಡ್ಡದಾಗಿರ್ತಕ್ಕಂಥ ದೇಶವೇ ರಷ್ಯಾ. ಇವು ಆಲ್ರೆಡಿ ಕೆಲವೊಂದು ದೇಶಗಳು ಪ್ರತ್ಯೇಕಗೊಂಡರೂ ಸಹ ಇವತ್ತಿಗೂ ಪ್ರತ್ಯೇಕವಾದ 1991ರಲ್ಲಿ USSR ಅಂತ ಕರಿತಾ ಇದ್ರು. ಮೊದಲು ಇದನ್ನು USSR ಒಡೆದ ನಂತರ ಈ ಸದ್ದದು ಪ್ರತ್ಯೇಕವಾಗಿ ರಷ್ಯಾ ಆಗಿದೆ. ಅದರಿಂದ ಕೆಲವು ದೇಶಗಳು ಸಪ್ರೇಟ್ ಆಗಿದೆ, ಉಕ್ರೇನ, ಆಮೇಲೆ ಕಜಕಿಸ್ತಾನ, ರೈಟ್ ರೀ. ಸೊ ಇಂಥವೆಲ್ಲ ತುರ್ಕ್ಮೇನಿಸ್ತಾನ ಈ ಥರ. ಸೊ ಇಲ್ಲಿ ಏಷ್ಯಾದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ದೇಶನೂ ರಷ್ಯಾನೇ, ಆಮೇಲೆ ಪ್ರಪಂಚದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ದೇಶವೂ ಸಹ ರಷ್ಯಾನೇ. ವಿಚ್ ಈಸ್ ದ ಲಾಂಗೆಸ್ಟ್ ರಿವರ್ ಫ್ಲೋಯಿಂಗ್ ಇನ್ ದ ಕಂಟಿನೆಂಟ್ ಆಫ್ ಏಷ್ಯಾ. ಏಷ್ಯಾದಲ್ಲಿ ಅತಿ ಉದ್ದವಾಗಿರ್ತಕ್ಕಂಥ ನದಿ ಯಾವುದು? ಅತಿ ಉದ್ದವಾದ ನದಿ ಯಾವುದು? ಒಂದನೇದ್ದು ಗಂಗಾ ನದಿ, ಯಾಂಗತ್ಸೆ ನದಿ, ನೈಲ್ ನದಿ, ಖಾಂಗೋ ನದಿ. ಅತಿ ಉದ್ದವಾದ ನದಿ ಯಾವುದು ಅಂತಂದರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರು, ಯಾಂಗತ್ಸೆ ರಿವರ್. ಚೀನಾದಲ್ಲಿ ಬರ್ತಕ್ಕಂಥ ಯಾಂಗತ್ಸೆ ರಿವರು ಒಟ್ಟು 6300 ಕಿಲೋಮೀಟರ್ ಉದ್ದಿದೆ. ಎಷ್ಟಿದೆ ಇದು? 6300 ಕಿಲೋಮೀಟರ್ ಉದ್ದವಾಗಿರ್ತಕ್ಕಂಥ ಇದು ಚೀನಾದ ಶಂಘೈ ನಗರ ಈ ಒಂದು ನದಿ ದಂಡೆಯಲ್ಲಿ ಇರ್ತಕ್ಕಂಥದ್ದು. ಚೀನಾದ ಶಂಘೈ ನಗರ ಇರೋದು ಈ ನದಿ ದಂಡೆಯಲ್ಲಿ. ಆಮೇಲೆ 3 ಜಾರ್ಜ್ ಡ್ಯಾಮ್, ಇದು ಚೀನಾದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಡ್ಯಾಮ್ ಇದು, ಹಾಗೂ ಏಷ್ಯಾದಲ್ಲಿ ದೊಡ್ಡದಾಗಿರ್ತಕ್ಕಂಥ ಡ್ಯಾಮು. ಈ ಡ್ಯಾಮ್ ಇರೋದು ಇದೇ ನದಿ ಮೇಲೇ, ಯಾವುದು? ಯಾಂಗತ್ಸೆ ನದಿ ಮೇಲೆ 3 ಜಾರ್ಜ್ ಡ್ಯಾಮ್. ಇದು ಏಷ್ಯಾದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಡ್ಯಾಮು ಅಂತ ನಾವು ಇದನ್ನು ಕರಿತೀವಿ, ರೈಟ್ ರೀ. ನೋಡ್ರಿ, ಯಾಂಗತ್ಸೆ ರಿವರ್, ಇದಕ್ಕೆ ಯಾಂಗ್ಜಿ ಅಂತಲೂ ಕರೀತಾರೆ ಇದಕ್ಕೆ, ರೈಟ್ ರೀ. ಯಾಂಗ್ಜಿ ಇಲ್ಲಿ ಶಾಂಘೈಯಿಂದ ಇದು ಅತಿ ಉದ್ದವಾಗಿರ್ತಕ್ಕಂಥ ಒಂದು ರಿವರ್ ಅಂತ ಹೇಳ್ಬೋದು. ವಿಚ್ ಈಸ್ ದ ಹೈಯೆಸ್ಟ್ ಮೌಂಟೇನ್ ಇನ್ ದ ವರ್ಲ್ಡ್ ಇನ್ ಏಷ್ಯಾ. ಜಗತ್ತಿನಲ್ಲಿ ಅತಿ ಎತ್ತರವಾದ ಪರ್ವತ ಏಷ್ಯಾದಲ್ಲಿದೆ. ಆ ಒಂದು ಪರ್ವತ ಯಾವುದು? ಮೌಂಟ್ K2, ಮೌಂಟ್ ಎವರೆಸ್ಟ್, ಮೌಂಟ್ ಅನ್ನಪೂರ್ಣ, ಮೌಂಟ್ ಕಾಂಚನಜುಂಗ. ಅದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ ಮೌಂಟ್ ಎವರೆಸ್ಟ್. ಕರೆಕ್ಟ್ ಆನ್ಸರ್ ಯಾವುದು? ಮೌಂಟ್ ಎವರೆಸ್ಟ್ ಅತಿ ದೊಡ್ಡದಾಗಿರ್ತಕ್ಕಂಥ ಬೆಟ್ಟವಾಗಿದ್ದು 8848 ಮೀಟರ್ ಎತ್ತರವಾಗಿದ್ದು, ಬರೀ ಏಷ್ಯಾದೊಳಗೆ ಅಷ್ಟೇ ಅಲ್ಲ, ಪ್ರಪಂಚದಲ್ಲಿ ಅತಿ ಎತ್ತರವಾಗಿರ್ತಕ್ಕಂಥ ಬೆಟ್ಟ ಇದು. ಹಿಮಾಲಯದಲ್ಲಿ 3 ರೇಂಜ್ಗಳು ಬರ್ತಾವೆ ಇಲ್ಲಿ. ಮಹಾ ಹಿಮಾಲಯ, ಮಧ್ಯ ಹಿಮಾಲಯ, ಕೆಳ ಹಿಮಾಲಯ ಅಂತೇಳಿ. ಮಹಾ ಹಿಮಾಲಯದಲ್ಲಿ ಬರ್ತಕ್ಕಂಥ ನೇಪಾಳಲ್ಲಿ ಇದು ಕಂಪ್ಲೀಟ್ ಎಲ್ಲಿದೆ ಅಂದರೆ ನೇಪಾಳಲ್ಲಿ ಇರತಕ್ಕಂಥ ಒಂದು ಪರ್ವತ ಇದು. ಇದು ಪ್ರಪಂಚದಲ್ಲಿ ಅತಿ ಎತ್ತರವಾಗಿದ್ದು, ಇದನ್ನು ನೇಪಾಳದೊಳಗೆ ಏನಂತ ಕರೀತಾರೆ ಅಂದ್ರೆ ಸಾಗರ್ ಮಾತಾ ಅಂತ ಕರೀತಾರೆ. ಇದಕ್ಕೆ ಏನಂತಾರೆ? ಇದಕ್ಕೆ ಸಾಗರ್ ಮಾತಾ. ಇಟ್ ಈಸ್ ನೋನ್ ಆಸ್ ಸಾಗರ್ ಮಾತಾ ಅಂತೇಳಿ ಇದನ್ನು ಕರೆಯಲಾಗ್ತದೆ, ರೈಟ್ ರೀ. ನೆಕ್ಸ್ಟ್, ಫಸ್ಟ್ ಮೌಂಟ್ ಎವರೆಸ್ಟ್ ಕ್ಲೈಂಬ್ಡ್ ಬೈ ಎಡ್ಮಂಡ್ ಹಿಲರಿ ಆ್ಯಂಡ್ ಥೇನ್ ಸಿಂಗ್. ಇವರು 1953ರಲ್ಲಿ ನಾರ್ವೆದವರು ಮೊಟ್ಟ ಮೊದಲು ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿರ್ತಕ್ಕಂಥವ್ರು. ನೆಕ್ಸ್ಟ್, ಮೌಂಟ್ ಎವರೆಸ್ಟ್ ಶಿಖರವನ್ನು ಬಹಳಷ್ಟು ಬಾರಿ ಏರಿರ್ತಕ್ಕಂಥವ್ರು ಕಾಮಿ ರೀಟಾ ಶೇರ್ಪಾ. 26 ಸಲ ಇದು ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿರ್ತಕ್ಕಂಥವ್ರು. ಇನ್ನು ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿರ್ತಕ್ಕಂಥ ಪ್ರಪ್ರಥಮ ಭಾರತೀಯ ಮಹಿಳೆ ಯಾರಂತಂದ್ರೆ ಬಚೇಂದ್ರಿ ಪಾಲ್. ಯಾರಿದು? ಬಚೇಂದ್ರಿ ಪಾಲ್. ಮುಂದೆ ಇವರಿಂದ ಪ್ರೇರಣೆಗೊಂಡು ರೈಲ್ವೆ ದುರ್ಘಟನೆಯಲ್ಲಿ ಅಂಗವಿಕಲರಾಗಿರ್ತಕ್ಕಂಥ ಅರುಣಿಮಾ ಸಿನ್ಹಾ ಅವರು ಈ ಮೌಂಟ್ ಎವರೆಸ್ಟ್ ಶಿಖರವನ್ನು ಕಾಲಿನಲ್ಲಿ ಕಾಲು ಮುರಿದ್ರು, ಕೃತಕ ಕಾಲವನ್ನು ಒಂದು ಕಡೆ ಜೋಡಿಸಿ ಅವರು ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ್ರು. ಹೀಗೆ ಮೊದಲ ಅಂಗವಿಕಲ ಮಹಿಳೆ ಇದನ್ನು ಏರಿದವರು ಯಾರಂತಂದ್ರೆ ಅರುಣಿಮಾ ಸಿನ್ಹಾ.
ಪ್ರಥಮ ಮಹಿಳೆ ಅಂದ್ರೆ ಬಚೇಂದ್ರಿ ಪಾಲ್, ರೈಟ್ ರೀ. ಪ್ರಥಮ ವ್ಯಕ್ತಿಗಳಂದ್ರೆ ಎಡ್ಮಂಡ್ ಹಿಲರಿ ಮತ್ತು ತೇನ್ಸಿಂಗ್ 1953ರಲ್ಲಿ ಈ ಒಂದು ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ್ರು. ಇದು ಕಂಪ್ಲೀಟ್ ಆಗಿ ಸದ್ದಿರೋದಿಲ್ಲತ್ತಂದ್ರೆ ನೇಪಾಳದಲ್ಲಿ ಅಂತ ಹೇಳ್ಬೋದು. ವಿಚ್ ಈಸ್ ದ ವರ್ಲ್ಡ್ ಲಾರ್ಜೆಸ್ಟ್ ಲೇಕ್ ಇನ್ ಏಷ್ಯಾ? ಏಷ್ಯಾದಲ್ಲೇ ಅತಿ ದೊಡ್ಡದಾಗಿರ್ತಕ್ಕಂಥ ಸರೋವರ ಯಾವುದು? ನೋಡ್ರಿ, ಅತಿ ದೊಡ್ಡ ಸರೋವರ ಯಾವುದು? ಏಷ್ಯಾದಲ್ಲಿ ಅತಿ ದೊಡ್ಡ ಸರೋವರ ಲೇಕ್ ಯಾವುದು ಅಂತ ಕೇಳಿದ್ದಾರೆ. ಬೈಕಲ್ ಸರೋವರ, ಕ್ಯಾಸ್ಪಿಯನ್ ಸರೋವರ, ವ್ಯಾನ್ ಸರೋವರ, ಊಲಾರ್ ಸರೋವರ. ಕರೆಕ್ಟ್ ಆನ್ಸರ್ ಯಾವುದಂತಂದ್ರೆ ಆಪ್ಷನ್ ಬಿ, ಕ್ಯಾಸ್ಪಿಯನ್ ಸರೋವರ. ನೋಡ್ರಿ, ಕ್ಯಾಸ್ಪಿಯನ್ ಸರೋವರ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಇದು. ಜಗತ್ತಿನಲ್ಲಿ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದಂತಂದ್ರೆ ಉಪ್ಪು ನೀರಿನ ಸರೋವರ, ಸಾಲ್ಟ್ ವಾಟರ್ ಲೇಕ್ ಅಂತ ಕರಿತೀವಿ ಇದಕ್ಕೆ. ಯಾವುದಿದು? ಉಪ್ಪು ನೀರಿನ ಸರೋವರ. ಪ್ರಪಂಚದಲ್ಲಿ ಸರೋವರಗಳು ಸಿಹಿ ನೀರು ಮತ್ತು ಉಪ್ಪು ನೀರಿನ ಸರೋವರಗಳಂತ ಬರ್ತಾವು. ಇದರಲ್ಲಿ ಉಪ್ಪು ನೀರಿನ ಸರೋವರ ಇದು ಕ್ಯಾಸ್ಪಿಯನ್ ಸರೋವರ. ಇದು ಕ್ಯಾಸ್ಪಿಯನ್ ಒಂದು ಸಮುದ್ರದಲ್ಲಿ ಕಂಡು ಬರ್ತಕ್ಕಂಥದ್ದು. ಕ್ಯಾಸ್ಪಿಯನ್ ಸಿ ಲೇಕ್ ಅಂತ ನಾವು ಇದನ್ನ ಕರಿತೀವಿ. ಇದು ಏಷ್ಯಾದಲ್ಲೇ ದೊಡ್ಡದಾಗಿರ್ತಕ್ಕಂಥ ಒಂದು ಸರೋವರ. 5 ದೇಶಗಳೊಂದಿಗೆ ಇದು ಬಾರ್ಡರ್ನ ಹೊಂದಿದೆ. ಅದು ಯಾವುದಂದ್ರೆ ರಷ್ಯಾ, ಕಜಕಿಸ್ತಾನ್, ತುರ್ಕ್ಮೆನಿಸ್ತಾನ್, ಅಜರ್ಬೈಜಾನ್ ಮತ್ತು ಇರಾನ್ ಒಂದಿಗೆ ಬಾರ್ಡರ್ನ ಹೊಂದಿರತಕ್ಕಂಥ ಒಂದು ಸರೋವರ. ಇಲ್ಲಿ ನೋಡ್ರಿ, ಇಲ್ಲಿ ಈ ಕಡೆ ಇರಾನ್ ಅದ, ಇಲ್ಲಿ ಅಜರ್ಬೈಜಾನ್ ಅದ, ನೆಕ್ಸ್ಟ್ ಇಲ್ಲಿ ಅಜರ್ಬೈಜಾನ್ ಅದ, ನೆಕ್ಸ್ಟ್ ಇಲ್ಲಿ ತುರ್ಕ್ಮೆನಿಸ್ತಾನ್ ಅದ, ಕಜಕಿಸ್ತಾನ್ ಅದ, ಈ ಕಡೆ ರಷ್ಯಾ ಅದ, ರೈಟ್ ರೀ. ಸೊ ಹೀಗೆ 5 ದೇಶಗಳೊಂದಿಗೆ ಬಾರ್ಡರ್ನ ಹೊಂದಿರತಕ್ಕಂಥ ಭೂಮಧ್ಯದಲ್ಲಿ ಇರತಕ್ಕಂಥ ಸರೋವರನೇ ಯಾವುದಂದ್ರೆ ಕ್ಯಾಸ್ಪಿಯನ್ ಸರೋವರ. ಇದಕ್ಕೆ ಭೂಮಧ್ಯ ಸರೋವರ ಅಂತ ಇದನ್ನ ಕರೆಯಲಾಗ್ತದೆ. ಇನ್ ವಿಚ್ ಕಂಟ್ರಿ ಈಸ್ ವರ್ಲ್ಡ್ಸ್ ಡೀಪೆಸ್ಟ್ ಲೇಕ್ ಲೊಕೇಟೆಡ್ ಇನ್ ಏಷ್ಯಾ? ಲೊಕೇಟೆಡ್ ನೋಡ್ರಿ, ಏಷ್ಯಾದಲ್ಲಿ ಅತಿ ಆಳವಾಗಿರ್ತಕ್ಕಂಥ ಸರೋವರ ಯಾವುದು? ಅತಿ ಆಳವಾದ ಸರೋವರ, ರೈಟ್ ರೀ. ಆಪ್ಷನ್ ಟರ್ಕಿ, ರಷ್ಯಾ, ಚೀನಾ, ಉಜ್ಬೇಕಿಸ್ತಾನ್. ಅತಿ ಆಳವಾದ ಸರೋವರ ಏಷ್ಯಾದ ಯಾವ ದೇಶದಲ್ಲಿ ಇದೆ ಅಂತ ಕೇಳಿದ್ದಾರೆ. ಅದು ಟರ್ಕಿ, ರಷ್ಯಾ, ಚೀನಾ ಹಾಗೂ ಉಜ್ಬೇಕಿಸ್ತಾನ್. ಸೊ ಕರೆಕ್ಟ್ ಆನ್ಸರ್ ಯಾವುದಂತಂದ್ರೆ ರಷ್ಯಾದಲ್ಲಿ ಕಂಡು ಬರ್ತದೆ. ರಷ್ಯಾದಲ್ಲಿ ಕಂಡು ಬರ್ತಕ್ಕಂಥ ಸರೋವರ ಯಾವುದಂದ್ರೆ ಬೈಕಲ್ ಸರೋವರ. ಯಾವ ಸರೋವರ ಇದು? ಬೈಕಲ್ ಸರೋವರ ಪ್ರಪಂಚದಲ್ಲಿ ಅತ್ಯಂತ ಆಳವಾಗಿರತಕ್ಕಂಥ ಸರೋವರ. ರಷ್ಯಾದ ಸೈಬೇರಿಯಾ ಪ್ರಾಂತದಲ್ಲಿ ಇದು ಕಂಡು ಬರ್ತದೆ. ಎಲ್ಲಿ ಕಂಡು ಬರ್ತದೆ? ರಷ್ಯಾದ ಸೈಬೇರಿಯಾದಲ್ಲಿ ಕಂಡು ಬರ್ತದೆ. ಇದನ್ನ ಪರ್ಲ್ ಆಫ್ ಸೈಬೇರಿಯಾ ಅಂತಲೂ ಕರೀತಾರೆ. ಸೈಬೇರಿಯಾದ ಮುತ್ತು ಅಂತೇಳಿ ಇದನ್ನ ಕರೆಯಲಾಗ್ತದೆ. ಯಾವುದನ್ನ? ಬೈಕಲ್ ಸರೋವರವನ್ನ ಸೈಬೇರಿಯಾದ ಮುತ್ತು ಅಂತೇಳಿ ಇದನ್ನ ಕರೆಯಲಾಗ್ತದೆ. ಹೀಗೆ ಇದು ಯುನೆಸ್ಕೋ ಪಟ್ಟಿಯಲ್ಲಿ ಸೇರಿರ್ತಕ್ಕದ್ದು ಅಂತ ಹೇಳ್ಬೋದು. ಇಲ್ಲಿದೆ ನೋಡಿ, ಸೈಬೇರಿಯಾ ಬೈಕಲ್ ಸರೋವರ. ವಿಚ್ ಕಂಟ್ರಿ ಹ್ಯಾಸ್ ದ ವರ್ಲ್ಡ್ ಲಾರ್ಜೆಸ್ಟ್ ಡೆಲ್ಟಾ ಇನ್ ದ ಕಾಂಟಿನೆಂಟ್ ಆಫ್ ಏಷ್ಯಾ? ಅತಿ ದೊಡ್ಡ ಡೆಲ್ಟಾವನ್ನ ನದಿ ಮುಖಜ ಭೂಮಿ ಅಂತ ಕರೀತಾರೆ. ಹೆಂಗೆ ಕರೀತಾರೆ ಇದಕ್ಕೆ? ನದಿ ಮುಖಜ ಭೂಮಿ. ಅತಿ ದೊಡ್ಡ ನದಿ ಮುಖಜ ಭೂಮಿಯನ್ನು ಹೊಂದಿರತಕ್ಕಂಥ ಒಂದು ದೇಶ ಯಾವುದು? ವಿಚ್ ಕಂಟ್ರಿ ಹ್ಯಾಸ್ ದ ವರ್ಲ್ಡ್ ಲಾರ್ಜೆಸ್ಟ್ ಡೆಲ್ಟಾ ಇನ್ ದ ಕಾಂಟಿನೆಂಟ್ ಆಫ್ ಏಷ್ಯಾ? ನದಿ ಮುಖಜ ಭೂಮಿ ಹೊಂದಿದ ದೇಶ, ರೈಟ್ ರೀ. ಯಾವುದು? ಇಂಡಿಯಾ, ಪಾಕಿಸ್ತಾನ್, ಮಯನ್ಮಾರ್ ಹಾಗೂ ಚೀನಾ. ಸೊ ಕರೆಕ್ಟ್ ಆನ್ಸರ್ ಯಾವುದಂತಂದ್ರೆ ಇಂಡಿಯಾ. ಕರೆಕ್ಟ್ ಆನ್ಸರ್ ಯಾವ್ದು ಇಲ್ಲಿ? ಇಂಡಿಯಾ. ಸೊ ಲಾರ್ಜೆಸ್ಟ್ ಡೆಲ್ಟಾ ಆಫ್ ದ ವರ್ಲ್ಡ್ ವಿಚ್ ಮೇಕ್ಸ್ ರಿವರ್? ಇಟ್ ಈಸ್ ದ ಡೆಲ್ಟಾ ಫಾರ್ಮ್ ಜಾಯಿಂಟ್ಲಿ ಓವರ್ ಆಫ್ ದ ಗಂಗಾ ಅಂಡ್ ಬ್ರಹ್ಮಪುತ್ರ. ನೋಡ್ರಿ, ಇದು ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ಒಂದು ಮುಖಜ ಭೂಮಿ ಅಥವಾ ಮೈದಾನ ಪ್ರದೇಶ ಅಂತ ನಾವು ಅದನ್ನು ಕರಿತೀವಿ. ಅದು ಉತ್ತರದ ಮೈದಾನ ಪ್ರದೇಶ ಅಂತ ನಾವು ಭಾರತ ಸ್ವಾಭಾವಿಕ ವಿಭಾಗಗಳನ್ನು ಓದುವಾಗ ಓದ್ತೀವಿ. ಬ್ರಹ್ಮಪುತ್ರ ಮತ್ತು ಗಂಗಾ ನದಿಯಿಂದ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಡೆಲ್ಟಾ ಪ್ರದೇಶದಲ್ಲಿ ನಿರ್ಮಾಣ ಆಗಿದೆ. ಇದು ವರ್ಲ್ಡ್ ಲಾರ್ಜೆಸ್ಟ್ ಡೆಲ್ಟಾ ಅಂತೇಳಿ ಇದನ್ನ ಕರೆಯಲಾಗ್ತದೆ, ರೈಟ್ ರೀ. ಭಾರತದಲ್ಲಿನೂ ಅದ, ಬಾಂಗ್ಲಾದೇಶದಲ್ಲಿನೂ ಇದು ವಿಸ್ತರಿಸಿದೆ. ಮುಖ್ಯವಾಗಿ ಇದು ಪಶ್ಚಿಮ ಬಂಗಾಳ, ಆಮೇಲೆ ಬಿಹಾರ್, ಜಾರ್ಖಂಡ್ ಇವೆಲ್ಲ ಪ್ರದೇಶವನ್ನು ಸುತ್ತುವರಿಯಲ್ಪಟ್ಟದೆ. ಮತ್ತು ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರ್ತಕ್ಕಂಥ ಡೆಲ್ಟಾದಲ್ಲಿ ಸುಂದರ್ಬನ್ ಅರಣ್ಯ ಕಂಡು ಬರ್ತದೆ. ಆದ್ದರಿಂದ ಇದಕ್ಕೆ ಏನು ಕರೀತಾರೆ ಅಂದರೆ ಸುಂದರ್ಬನ್, ಸುಂದರಿ ಗಿಡಗಳು ಹೆಚ್ಚಾಗಿ ಕಂಡು ಬರೋದ್ರಿಂದ ಇದಕ್ಕೆ ಸುಂದರ್ಬನ್ ಅಂತೇಳಿ ಇದನ್ನು ಕರೆಯಲಾಗ್ತದೆ ಅಂತ ಹೇಳ್ಬೋದು. ಇದನ್ನು ಈಗ ವರ್ಲ್ಡ್ ಹೆರಿಟೇಜ್ ಸೈಟ್, ಯುನೆಸ್ಕೋ ಸೈಟ್ ಆಗಿ 1987ರಲ್ಲಿ ಇದನ್ನು ಘೋಷಣೆ ಮಾಡಿದರು.
ನೋಡ್ರಿ ಇಲ್ಲಿ ಅದೇ ನೋಡ್ರಿ, ಇದು ಬಾಂಗ್ಲಾದೇಶ್, ಇದು ಸುಂದರ್ಬನ್, ಇದು ಗಂಗಾ ನದಿ ಹರಿದು ಬರ್ತಕ್ಕಂಥ ಒಂದು ಪ್ರದೇಶ ಇದು, ರೈಟ್ ರೀ. ಇದೆಲ್ಲ ಡೆಲ್ಟಾ ಪ್ರದೇಶ, ಇದೆಲ್ಲ ಗಂಗಾ ನದಿ ಹರಿದು ಬರ್ತಕ್ಕಂಥ ಪ್ರದೇಶ. ಇಲ್ಲಿ ಬಂದು ಬಾಂಗ್ಲಾದೇಶವನ್ನು ಇದು ಸೇರ್ತದೆ. ಇಲ್ಲಿ ಬಾಂಗ್ಲಾದೇಶವನ್ನು ಸೇರಿ ಇದು ಏನಾಗ್ತದೆ ಅಂದ್ರೆ ಮುಂದೆ ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ಹೀಗೆ ಬಂಗಾಳ ಕೊಲ್ಲಿಯನ್ನು ಸೇರೋಕ್ಕಿಂತ ಮೊದಲು ಬಾಂಗ್ಲಾದೇಶ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಇದು ಡೆಲ್ಟಾವನ್ನು ಇದು ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು. ಇನ್ ವಿಚ್ ಕಂಟ್ರಿ ಈಸ್ ದ ವರ್ಲ್ಡ್ಸ್ ಹೈಯೆಸ್ಟ್ ಸ್ಯಾಲಿನಿಟಿ ಲೇಕ್ ಲೊಕೇಟೆಡ್? ಯಾವ ದೇಶ ಅತಿ ದೊಡ್ಡ ಉಪ್ಪು ನೀರಿನ ಒಂದು ಸರೋವರವನ್ನು ಹೊಂದಿದೆ ಅಂತೇಳಿ ಕೇಳಿದ್ದಾರೆ. ಟರ್ಕಿ. ಯಾವುದಲ್ಲಿ? ಅಫ್ಘಾನಿಸ್ತಾನ್, ಟರ್ಕಿ, ಇರಾನ್ ಮತ್ತು ಮಯನ್ಮಾರ್. ವರ್ಲ್ಡ್ಸ್ ಹೈಯೆಸ್ಟ್ ಸ್ಯಾಲಿನಿಟಿ ಲೇಕ್ ನೋಡ್ರಿ, ಅತಿ ಹೆಚ್ಚು ಉಪ್ಪಿನ ಅಂಶ ಹೊಂದಿರತಕ್ಕಂಥ ಸರೋವರ ನೋಡ್ರಿ. ಅತಿ ಹೆಚ್ಚು ಉಪ್ಪಿನ ಅಂಶ ಹೊಂದಿರುವಂಥ ಸರೋವರ ಯಾವುದು ಹೇಳ್ರಿ? ಅತಿ ಹೆಚ್ಚು ಉಪ್ಪಿನ ಅಂಶ ಹೊಂದಿರುವಂಥ ಸರೋವರ ಯಾವುದು ಅಂತಂದ್ರೆ ಯಾವ ದೇಶದಲ್ಲಿ ಕಂಡು ಬರ್ತದೆ ಅಂತ ಕೇಳಿದ್ರೆ ಅಂದ್ರೆ ಟರ್ಕಿಯಲ್ಲಿ ಕಂಡು ಬರ್ತದೆ. ಎಲ್ಲಿ ಕಂಡು ಬರ್ತದೆ? ಇದು ಟರ್ಕಿಯ ವ್ಯಾನ್ ಸರೋವರ ಅಂತ ಕರಿತೀವಿ. ಟರ್ಕಿಯ ವ್ಯಾನ್ ಸರೋವರ. ವರ್ಲ್ಡ್ಸ್ ಮೋಸ್ಟ್ ಸಾಲ್ಟಿ ಲೇಕ್ ಹೊಂದಿರತಕ್ಕಂಥದ್ದು 1000ರಲ್ಲಿ 330 ಗ್ರಾಮ್ ಉಪ್ಪಿನ ಅಂಶ ಏನಂದ್ರೆ ಈ ಒಂದು ಸರೋವರದಲ್ಲಿ ಕಂಡು ಬರ್ತದೆ. ಹೇಳ್ರಿ, ಟರ್ಕಿ ಒಳಗೆ ಕಂಡು ಬರ್ತಕ್ಕಂಥದ್ದು. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಸಪರೇಟ್ ಏಷ್ಯಾ ಫ್ರಮ್ ದ ಆಫ್ರಿಕನ್ ಕಾಂಟಿನೆಂಟ್? ಆಫ್ರಿಕಾ ಒಂದು ಖಂಡದಿಂದ ಏಷ್ಯಾವನ್ನು ಪ್ರತ್ಯೇಕ ಮಾಡತಕ್ಕಂಥ ಒಂದು ಯಾವುದು ಪಾರ್ಟ್ ಯಾವುದು ಅಂತ ಕೇಳಿದ್ದಾರೆ. ಸಮುದ್ರದ ಭಾಗ ಯಾವುದು ಅಂತ ಕೇಳಿದ್ದಾರೆ. ಬೇರಿಂಗ್ ಸ್ಟ್ರೇಟ್ ಆ್ಯಂಡ್ ರೆಡ್ ಸಿ, ರೆಡ್ ಸಿ ಆ್ಯಂಡ್ ಅರೇಬಿಯನ್ ಸಿ, ಸುಯೇಜ್ ಕೆನಲ್ ಆ್ಯಂಡ್ ರೆಡ್ ಸಿ, ರೈಟ್ ರೀ. ಸುಯೇಜ್ ಕೆನಲ್ ಆ್ಯಂಡ್ ಬರ್ಲಿಂಗ್ ಸ್ಟ್ರೇಟ್. ಯಾವುದಿಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ಆಪ್ಷನ್ ಸಿ, ಸುಯೇಜ್ ಕೆನಲ್, ಸುಯೇಜ್ ಕಾಲುವೆ ಮತ್ತು ಕೆಂಪು ಸಮುದ್ರ. ಯಾವುದ್ರಲ್ಲಿ? ಸುಯೇಜ್ ಕಾಲುವೆ ಪ್ಲಸ್ ಕೆಂಪು ಸಮುದ್ರ. ಇವು ಆಫ್ರಿಕಾ ಮತ್ತು ಏಷ್ಯಾವನ್ನು ಪ್ರತ್ಯೇಕಗೊಳಿಸ್ತಕ್ಕಂಥವುಗಳು ಅಂತ ನಾವು ಇದನ್ನು ಕರಿತೀವಿ. ಇದಕ್ಕೆ ನಾವು ಕರಿತೀವಿ ಅಂದ್ರೆ ಮೆಡಿಟರೇನಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರ ಅಂತ ನಾವು ಇದನ್ನು ಕರಿತೀವಿ. ನೋಡ್ರಿ, ಏಷ್ಯಾ ಸಪ್ರೇಟ್ಸ್ ಫ್ರಮ್ ಆಫ್ರಿಕಾ ರೆಡ್ ಸಿ ಆ್ಯಂಡ್ ಸುಯೇಜ್ ಸಿ. ದ ಸುಯೇಜ್ ಕೆನಲ್ ಕನೆಕ್ಟ್ ದ ಮೆಡಿಟರೇನಿಯನ್ ಸಿ ಆ್ಯಂಡ್ ರೆಡ್ ಸಿ. ರೆಡ್ ಸಿ ಮತ್ತು ಮೆಡಿಟರೇನಿಯನ್ ಸಮುದ್ರವನ್ನು ಅದು ಜಾಯಿಂಟ್ ಮಾಡ್ತದೆ. ನೆಕ್ಸ್ಟ್ ಮ್ಯಾಪಲ್ಲಿ ನಾನು ನಿಮಗೆ ಅದನ್ನು ತೋರಿಸ್ತೀನಿ. ಇನ್ ವಿಚ್ ಕಂಟ್ರಿ ಈಸ್ ದ ಪ್ಲೇಟ್ಯೂ ಆಫ್ ಅನಾಟೋಲಿಯಾ ಲೊಕೇಟೆಡ್? ಅನಾಟೋಲಿಯಾ ಒಂದು ಪ್ರಸ್ಥಭೂಮಿ ಯಾವ ದೇಶದಲ್ಲಿ ಕಂಡು ಬರ್ತದೆ? ಟರ್ಕಿ, ಇರಾನ್, ಕಜಕಿಸ್ತಾನ್ ಮತ್ತು ರಷ್ಯಾ. ಕರೆಕ್ಟ್ ಆಪ್ಷನ್ ಯಾವುದಂದ್ರೆ ಟರ್ಕಿಯಲ್ಲಿ. ಈ ಅನಾಟೋಲಿಯಾ ಒಂದು ಪ್ರಸ್ಥಭೂಮಿ ಯಾವ ರಾಜ್ಯದಲ್ಲಿ ಕಂಡು ಯಾವ ದೇಶದಲ್ಲಿ ಕಂಡು ಬರ್ತದೆ ಅಂದ್ರೆ ಏಷ್ಯಾ ಖಂಡದಲ್ಲಿ ಬರ್ತಕ್ಕಂಥ ಪ್ರಮುಖ ರಾಷ್ಟ್ರ ಯಾವುದಂದ್ರೆ ಟರ್ಕಿ, ಮಧ್ಯ ಏಷ್ಯಾದಲ್ಲಿ, ರೈಟ್ ರೀ. ಈ ಪ್ಲೇಟುವನ್ನು ಅನಾಟೋಲಿಯಾ ಅಂತೇಳಿ ಇದನ್ನು ಕರೆಯಲಾಗ್ತದೆ. ಇದು ಟರ್ಕಿಯಲ್ಲಿ ಕಂಡು ಬರ್ತಾ ಇದ್ದು ಪ್ಲೇಟು ಆಫ್ ಏಷ್ಯಾ ಮೈನರ್ ಅಂತೂ ಇದನ್ನು ಕರೀತಾರೆ. ಏನು ಕರೀತಾರೆ ಇದನ್ರಿ? ಏಷ್ಯಾ ಮೈನರ್ ಪ್ರಸ್ಥಭೂಮಿ ಅಂತಲೂ ಇದನ್ನು ಕರೆಯಲಾಗ್ತದೆ. ಯಾವುದು? ಅನಾಟೋಲಿಯಾ ಪ್ರಸ್ಥಭೂಮಿಯನ್ನು. ಇನ್ ವಿಚ್ ಕಂಟ್ರಿ ಈಸ್ ದ ವರ್ಲ್ಡ್ಸ್ ಹೈಯೆಸ್ಟ್ ಸಾಲ್ಟ್ ವಾಟರ್ ಲೇಕ್ ಲೊಕೇಟೆಡ್ ಇನ್ ಏಷ್ಯಾ? ಏಷ್ಯಾದಲ್ಲಿ ಅತಿ ಹೆಚ್ಚು ಉಪ್ಪು ನೀರಿನ ಸರೋವರ ಹೊಂದಿರತಕ್ಕಂಥ, ವರ್ಲ್ಡಲ್ಲಿ ಅತಿ ಹೆಚ್ಚು ಉಪ್ಪು ನೀರಿನ ಸರೋವರ ಹೊಂದಿರತಕ್ಕಂಥ ಒಂದು ಸರೋವರ ಯಾವ ದೇಶದಲ್ಲಿ ಕಂಡು ಬರ್ತದೆ? ಟರ್ಕಿ, ಇಂಡಿಯಾ, ಲಾವೋಸ್ ಮತ್ತು ಕಾಂಬೋಡಿಯಾ. ಅತಿ ಹೆಚ್ಚು ಉಪ್ಪು ನೀರಿನ ಸರೋವರವನ್ನು ಹೊಂದಿರತಕ್ಕಂಥ ಸರೋವರ ಏಷ್ಯಾದ ಯಾವ ದೇಶದಲ್ಲಿ ಕಂಡು ಬರ್ತದೆ? ಆನ್ಸರ್ ನಮ್ಮದು ಬಿ, ಭಾರತದ ಇಂಡಿಯಾದಲ್ಲಿ ಭಾರತದಲ್ಲಿ ಇದು ಕಂಡು ಬರ್ತದೆ. ಅದು ಎಲ್ಲತ್ತಂದ್ರೆ ಜಮ್ಮು ಕಾಶ್ಮೀರ್, ಈಗ ನಾವು ಕರಿತೀವಲ್ಲ ಜಮ್ಮು ಕಾಶ್ಮೀರದಲ್ಲಿ ಬರ್ತಕ್ಕಂಥ ಲಡಾಖ್ ಪ್ರಸ್ಥಭೂಮಿ ಅಂತ ಕರಿತೀವಿ. ಲಡಾಖ್ನಲ್ಲಿ ಭಾರತ ಚೀನಾ ಬಾರ್ಡರಲ್ಲಿ ಕಂಡು ಬರ್ತದೆ. ಇದಕ್ಕೆ ಏನು ಕರಿತೀವಿ ಅಂದ್ರೆ ಪ್ಯಾಂಗಾಂಗ್ ಸರೋವರ ಅಂತ ಕರಿತೀವಿ. ಇದೇ ಪ್ಯಾಂಗಾಂಗ್ ಸರೋವರಕ್ಕಾಗಿ ಚೀನಾ ಮತ್ತು ಭಾರತ ನಡುವೆ ಆಗಿ ಮೇಲಿಂದ ಮೇಲೆ ಏನಾಗ್ತಿರ್ತದೆ, ತಂಟೆ ತಕರಾರುಗಳು ನಡೀತಿರ್ತಾವೆ. ವಿಚ್ ಈಸ್ ದ ಮೋಸ್ಟ್ ಪಾಪ್ಯುಲೇಟೆಡ್ ಕಂಟ್ರಿ ಇನ್ ದ ಕಾಂಟಿನೆಂಟ್ ಆಫ್ ಏಷ್ಯಾ? ಏಷ್ಯಾದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ದೇಶ ಯಾವುದು? ರಷ್ಯಾ, ಚೀನಾ, ಇಂಡಿಯಾ ಮತ್ತು ಇರಾನ್ ಅಂತ 4 ಆಯ್ಕೆಗಳಿದ್ದಾವೆ. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ದೇಶ ಈ ಸದ್ಯ ಯಾವುದು ಅಂದ್ರೆ ಚೀನಾ ಅಂತ ಹೇಳ್ತಾರೆ.
ಬಟ್ ಈಗ ಇತ್ತೀಚೆಗೆ ವಿಶ್ವಸಂಸ್ಥೆ ಘೋಷಣೆ ಮಾಡಿದ ಪ್ರಕಾರ ಇದೇ ಮೇ ತಿಂಗಳಲ್ಲಿ ಭಾರತ ಚೀನಾಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿದೆ ಅಂತೇಳಿ ವಿಶ್ವಸಂಸ್ಥೆ ಏನು ಮಾಡಿದೆ, ಘೋಷಣೆ ಮಾಡಿದೆ. ಸೊ ಹಾಗಾಗಿ ಈ ಸದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ಒಂದು ಪ್ರಚಲಿತ ಆನ್ಸರ್ ಯಾವುದಂತಂದ್ರೆ ಭಾರತವೇ ಅಂತೇಳಿ ನಾವು ಕರಿಬೋದು. ಮೊದಲು 2ನೇ ಸ್ಥಾನದಲ್ಲಿ ಇದ್ವಿ, ಈಗ ಪ್ರಥಮ ಸ್ಥಾನದಲ್ಲಿ ಇದ್ದೀವಿ ಈಗ ನಾವು, ರೈಟ್ ರೀ? ಓಕೆ. ನೆಕ್ಸ್ಟ್, ವಿಚ್ ಈಸ್ ದ ಹೈಯೆಸ್ಟ್ ಪ್ಲೇಟ್ಯೂ ಆಫ್ ದ ಕಾಂಟಿನೆಂಟ್ ಆಫ್ ಏಷ್ಯಾ? ಏಷ್ಯಾದಲ್ಲೇ ಅತಿ ಎತ್ತರದಲ್ಲಿರುವ ಪ್ರಸ್ಥಭೂಮಿ ಯಾವುದು? ನೋಡಿ, ಪ್ರಸ್ಥಭೂಮಿ ಅಂತ ಇದಕ್ಕೆ ಏನು ಕರೀತಾರೆ ಅಂದ್ರೆ ಪ್ಲೇಟ್ಯೂ ಅಂತ ಕರೀತಾರೆ ಇದನ್ನು, ರೈಟ್ ರೀ? ಅಥವಾ ಪೀಠಭೂಮಿ ಅಂತ ಕರಿತೀವಿ. ಅಂದ್ರೆ ಸುತ್ತಲಿನ ಪ್ರದೇಶಗಳಿಗಿಂತ ಸ್ವಲ್ಪ ಎತ್ತರವಾಗಿರತಕ್ಕಂಥ ಸಮತಟ್ಟಾದ ಭಾಗವನ್ನು ನಾವು ಏನು ಕರಿತೀವಿ ಅಂದ್ರೆ ಪೀಠಭೂಮಿ ಅಂತ ಕರಿತೀವಿ. ಇಂಥ ಅತಿ ಎತ್ತರವಾದ ಪೀಠಭೂಮಿಯನ್ನು ಹೊಂದಿರತಕ್ಕಂಥ ದೇಶ ಯಾವುದು? ಪ್ಲೇಟ್ಯೂ ಯಾವುದು ಅಂತ ಕೇಳಿದ್ದಾರೆ. ಯಾವುದು? ಡೆಕ್ಕನ್ ಪ್ಲೇಟ್ಯೂ, ಅಲ್ಟೈ ಪ್ಲೇಟ್ಯೂ, ಕಾರಾಕೋರಂ ಪ್ಲೇಟ್ಯೂ, ದೆನ್ ಪಾಮೀರ್ ಪ್ಲೇಟ್ಯೂ. ಸೊ ಕರೆಕ್ಟ್ ಆನ್ಸರ್ ಯಾವುದಂತಂದ್ರೆ ಪಾಮೀರ್ ಪ್ರಸ್ಥಭೂಮಿ. ಇದು ಹಿಮಾಲಯದಲ್ಲಿ ಬರ್ತಕ್ಕಂಥ ಪಾಮೀರ್ ಪ್ರಸ್ಥಭೂಮಿ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಪ್ರಸ್ಥಭೂಮಿ ಅಂತ ನಾವು ಇದನ್ನು ಕರಿತೀವಿ. ಇದಕ್ಕೆ ಟಿಬೇಟ್ ಪ್ರಸ್ಥಭೂಮಿ ಅಂತಲೂ ಕರೀತಾರೆ. ಇದು ಪಾಮೀರ್ ಬೆಟ್ಟಗಳು ಅಂತ ಬರ್ತಾವೆ ಟಿಬೇಟ್ ಒಳಗೆ, ಟಿಬೇಟ್ ಪ್ರಸ್ಥಭೂಮಿ ಅಂತಲೂ ಕರೀತಾರೆ, ಅಥವಾ ಟಿಬೇಟ್ ಯುದ್ಧಭೂಮಿ ಅಂತಲೂ ಕರೀತಾರೆ. ಇದು ಪಾಮೀರ್ ಪ್ಲೇಟ್ಯೂ ಅಂತೇಳಿ ಇದನ್ನು ಏಷ್ಯಾದಲ್ಲಿ ಕರೆಯಲಾಗ್ತದೆ, ರೈಟ್ ರೀ? ಇದ್ರ ಜೊತೆಗೆ ಜಗತ್ತಿನ ಚಾವಣಿ ಅಂತಲೂ ಕರೀತಾರೆ. ಇದು ಏನು ಕರೀತಾರೆ? ಇದನ್ನ ಜಗತ್ತಿನ ಚಾವಣಿ ಅಂತೇಳಿ ಇದನ್ನ ಯಾವುದಂದ್ರೆ ಪ್ಲೇಟ್ಯೂವನ್ನು ಕರೆಯಲಾಗ್ತದೆ. ವಿಚ್ ಈಸ್ ದ ಪ್ಲೇಸ್ ವಿತ್ ದ ಹೈಯೆಸ್ಟ್ ರೇನ್ಫಾಲ್ ಇನ್ ದ ಕಾಂಟಿನೆಂಟ್ ಆಫ್ ಏಷ್ಯಾ? ಏಷ್ಯಾದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಕ್ಕಂಥ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಮಾಸಿನ್ರಾಮ್, ದಿಸ್ಪುರ್, ಸಿಲ್ಲಾಂಗ್, ಚಿರಾಪುಂಜಿ. ನೋಡ್ರಿ, ಕರೆಕ್ಟ್ ಆನ್ಸರ್ ಯಾವುದಿಲ್ಲ ನೀವು ಹಾಕ್ಬೋದಾ? ಓಕೆ. ಆಪ್ಷನ್ ಎ ಯಾವುದಂತಂದ್ರೆ ಮಾಸಿನ್ರಾಮ್. ಇದು ಭಾರತದಲ್ಲಿ ಬರ್ತಕ್ಕಂಥ ಮೇಘಾಲಯ ರಾಜ್ಯದಲ್ಲಿ, ಎಲ್ಲಿದು? ಮೇಘಾಲಯದ ಮಾಸಿನ್ರಾಮ್ನಲ್ಲಿ ಅತಿ ಹೆಚ್ಚು ಮಳೆ ದಾಖಲೆ ಆಗಿರ್ತಕ್ಕಂಥ ಒಂದು ದಾಖಲೆಯನ್ನು ನಾವಲ್ಲಿ ನೋಡ್ಬೋದು. ಇದು ಏಷ್ಯಾದಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಸ್ಥಳ ಅಂತ ಕರಿತೀವಿ. ಇನ್ನು ಕರ್ನಾಟಕದಲ್ಲಿ ಆ ಥರ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದಂತಂದ್ರೆ ಆಗುಂಬೆ. ಕರ್ನಾಟಕದಲ್ಲಿ ಯಾವುದಿದು? ಆಗುಂಬೆ. ದೆನ್ ಈ ಸಲ ಯಾವುದಂತಂದ್ರೆ ಏಷ್ಯಾದಲ್ಲಿ ಅಥವಾ ಭಾರತದಲ್ಲಿ ಯಾವುದಂತಂದ್ರೆ ಮೇಘಾಲಯದ ಮಾಸಿನ್ರಾಮ್. ವಿಚ್ ಈಸ್ ದ ಲಾಂಗೆಸ್ಟ್ ಟ್ರೈನ್ ರೂಟ್ ಇನ್ ದ ಕಾಂಟಿನೆಂಟ್ ಆಫ್ ಏಷ್ಯಾ? ಏಷ್ಯಾದಲ್ಲಿ ಅತಿ ಉದ್ದವಾದ ರೈಲು ಮಾರ್ಗ ಯಾವುದು? ಅತಿ ಉದ್ದವಾದ ರೈಲು ಮಾರ್ಗ ಯಾವುದು ಅಂತ ಕೇಳಿದ್ದಾರೆ. ಯಾವುದು? ದಿಬ್ರುಗಢ್ ಕನ್ಯಾಕುಮಾರಿ, ಹಿಮಸಾಗರ್ ರೈಲ್ ರೂಟ್, ಟ್ರಾನ್ಸ್ ಸೈಬೇರಿಯನ್ ರೂಟ್, ಟ್ರಾನ್ಸ್ ಹಿಮಾಲಯನ್ ರೂಟ್. ಸೊ ಏಷ್ಯಾದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಅಂದ್ರೆ ಟ್ರಾನ್ಸ್ ಸೈಬೇರಿಯನ್ ರೂಟ್. ಇದು ಏಷ್ಯಾದಲ್ಲಿ ಅತಿ ಉದ್ದವಾಗಿದ್ದು ಟೋಟಲ್ 9,289 ಕಿಲೋಮೀಟರ್ದಷ್ಟಿದ್ದು ಮಾಸ್ಕೋದಿಂದ ವ್ಲಾಡಿವೊಸ್ತಾಕ್ವರೆಗೆ, ಎಲ್ಲಿದು? ಮಾಸ್ಕೋದಿಂದ ವ್ಲಾಡಿವೊಸ್ತಾಕ್ವರೆಗೆ ಇದೇನಾಗ್ತಂದ್ರೆ ಓಡ್ತದೆ. ಹೀಗಾಗಿ ಏಷ್ಯಾದಲ್ಲೇ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ರೈಲು ಮಾರ್ಗ ಅಂತೇಳಿ ಇದನ್ನು ಕರೆಯಲಾಗ್ತದೆ. ನೋಡ್ರಿ, ಇಲ್ಲಿ ಮಾಸ್ಕೋ, ಇದು ರಷ್ಯಾ ರಾಜಧಾನಿ ಮಾಸ್ಕೋ. ನೆಕ್ಸ್ಟ್ ಇನ್ನೊಂದು ವ್ಲಾಡಿವೊಸ್ತಾಕ್, ಇದು ರಷ್ಯಾದೇ. ಅಂದ್ರೆ ರಷ್ಯಾದ ಪಶ್ಚಿಮದಿಂದ ಪೂರ್ವ ತುದಿವರೆಗೆ ಓಡ್ತಕ್ಕಂಥ ಒಂದು ರೈಲು ಮಾರ್ಗ ಅಂತ ನಾವು ಇದನ್ನು ಕರಿತೀವಿ. ವಿಚ್ ಈಸ್ ದ ಲಾಂಗೆಸ್ಟ್ ರೈಲ್ವೆ ಪ್ಲಾಟ್ಫಾರ್ಮ್ ಇನ್ ದ ವರ್ಲ್ಡ್ ಇನ್ ದ ಕಾಂಟಿನೆಂಟ್ ಆಫ್ ಏಷ್ಯಾ? ಅಂದ್ರೆ ಅತಿ ದೊಡ್ಡದಾಗಿರ್ತಕ್ಕಂಥ ರೈಲ್ವೆ ಪ್ಲಾಟ್ಫಾರ್ಮ್ ಯಾವುದು? ಉದ್ದವಾಗಿರ್ತಕ್ಕಂಥ ಪ್ಲಾಟ್ಫಾರ್ಮ್ ಯಾವುದು? ಪ್ಲಾಟ್ಫಾರ್ಮ್ ಯಾವುದದು? ಅಮೃತ್ಸರದಲ್ಲಿ ಐತೋ, ಭೋಪಾಲಲ್ಲಿ ಐತೋ, ಗೋರಖ್ಪುರದಲ್ಲಿ ಐತೋ, ದೆಹಲಿ ಒಳಗದು? ಕರೆಕ್ಟ್ ಆನ್ಸರ್ ಯಾವುದಂತಂದ್ರೆ ಆಪ್ಷನ್ ಸಿ, ಗೋರಖ್ಪುರದಲ್ಲಿ, ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ಅತಿ ಉದ್ದವಾಗಿರ್ತಕ್ಕಂಥ ರೈಲ್ವೆ ಪ್ಲಾಟ್ಫಾರ್ಮ್ ಇರೋದನ್ನ ನಾವು ಕಾಣ್ತಾ ಇದ್ದೀವಿ. ಯಾವುದು? ವರ್ಲ್ಡ್ಸ್ ಲಾಂಗೆಸ್ಟ್ ರೈಲ್ವೆ ಪ್ಲಾಟ್ಫಾರ್ಮ್ ಇನ್ ದ ಕಾಂಟಿನೆಂಟ್ ಆಫ್ ಏಷ್ಯಾ. 1.3 ಕಿಲೋಮೀಟರ್ದಷ್ಟು ಕಾಂಟಿನೆಂಟ್ ಇದು ಒಂದು ಪ್ಲಾಟ್ಫಾರ್ಮ್ ಇರೋದನ್ನು ನಾವು ನೋಡ್ಬೋದು.
ವೇರ್ ಈಸ್ ದ ಟೆಂಪಲ್ ಆಫ್ ಅಂಕೋರ್ ವಾಟ್ ಲೊಕೇಟೆಡ್? ಅಂಕೋರ್ ವಾಟ್ ದೇವಸ್ಥಾನ ಯಾವ ಒಂದು ದೇಶದಲ್ಲಿ ಕಂಡು ಬರ್ತದೆ? ಲಾವೋಸ್, ವಿಯೆಟ್ನಾಂ, ಕಾಂಬೋಡಿಯಾ, ಫಿಲಿಪೈನ್ಸ್. ಸೊ ಕರೆಕ್ಟ್ ಆನ್ಸರ್ ಯಾವುದಂತಂದ್ರೆ ಆಪ್ಷನ್ ಸಿ, ಕಾಂಬೋಡಿಯಾದಲ್ಲಿ ಈ ಒಂದು ದೇವಸ್ಥಾನ ಕಂಡು ಬರ್ತದೆ. ಇದು ವಿಷ್ಣುವಿಗೆ ಅರ್ಪಿತವಾಗಿರ್ತಕ್ಕಂಥ ದೇವಸ್ಥಾನ. ಹಿಂದೆ ಭಾರತೀಯ ಮೂಲದವರು ಕಾಂಬೋಡಿಯಾದ ಕಡೆಗೆ ಯಾರ ಜೊತೆ, ಡಚ್ಚರ ಒಂದು ಕಾಲದಲ್ಲಿ ಏನು ವ್ಯಾಪಾರಕ್ಕಾಗಿ ಬಂದಿರತಕ್ಕಂಥ ಡಚ್ಚರ ಜೊತೆ ಭಾರತೀಯ ಒಂದು ರಾಜರ ಕಾರ್ಮಿಕರು ಆ ಒಂದು ಕಾಂಬೋಡಿಯಾ ಪ್ರದೇಶದಲ್ಲಿ ವಾಸ ಮಾಡಿದರು. ಜೊತೆಗೆ ಭಾರತದ ಆಡಳಿತಗಾರರು ಅನೇಕರು ಕಾಂಬೋಡಿಯಾದವರಿಗೆ ಸಾಮ್ರಾಜ್ಯವನ್ನು ವಿಸ್ತರಿಸಿದರು. ನಮ್ಮ ಚೋಳ ಅರಸರು, ರಾಷ್ಟ್ರಕೂಟರ ಅರಸರು, ಹಾಗೆ ಇನ್ನೂ ಅನೇಕ ಅರಸು ಮನೆತನಗಳ ಸಾಮ್ರಾಜ್ಯ ಪೂರ್ವದ ಕಾಂಬೋಡಿಯಾ, ಮಲಯ, ರೈಟ್, ಫಿಲಿಪೈನ್ಸ್ ಇಲ್ಲಿವರೆಗೆ ಭಾರತೀಯ ಸಾಮ್ರಾಜ್ಯ ವಿಸ್ತರಿಸಿತ್ತು ಅಂತ ನಾವು ಇತಿಹಾಸದಲ್ಲಿ ಓದ್ತೀವಿ. ಸೊ ಹೀಗಾಗಿ ಇವತ್ತಿಗೂ ಅಲ್ಲಿ ಭಾರತೀಯ ಸಂಸ್ಕೃತಿ ಇರೋದನ್ನು ನಾವು ಕಾಂಬೋಡಿಯಾದಲ್ಲಿ ಕಾಣ್ಬೋದು. ಕಾಂಬೋಡಿಯಾದ ಒಂದು ರಾಜಧಾನಿ ಯಾವುದಂತಂದ್ರೆ ಪಾಂಪೆನ್. ಯಾವುದ್ರಿ? ಪಾಂಪೆ. ಕಾಂಬೋಡಿಯಾದ ರಾಜಧಾನಿ ಯಾವುದಂತಂದ್ರೆ ಪಾಂಪೆ. ಮೆಕಾಂಗ್ ರಿವರ್ ನದಿ ದಂಡೆಯಲ್ಲಿ ಈ ಒಂದು ಕ್ಯಾಪಿಟಲ್ ಒಂದು ಕಂಡು ಬರ್ತದೆ ಅಂತ ಹೇಳ್ಬೋದು. ವಿಚ್ ಈಸ್ ದ ಹೈಯೆಸ್ಟ್ ಬೆಟಲ್ ಗ್ರೌಂಡ್ ಇನ್ ದ ವರ್ಲ್ಡ್ ಇನ್ ಏಷ್ಯಾ? ನೋಡ್ರಿ, ಜಗತ್ತಿನಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಅತಿ ಎತ್ತರವಾದ ಯುದ್ಧ ಭೂಮಿ ಯಾವುದು? ಆ ಸಲ ಪರೀಕ್ಷೆಗೆ ಇದನ್ನ ಕೇಳಲಾಗಿದೆ. ಅತಿ ಎತ್ತರವಾದ ಯುದ್ಧ ಭೂಮಿ ಸಿಯಾಚಿನ್, ಶಾಂಘೈ, ಪಾಕಿಸ್ತಾನ್ ಹಾಗೂ ಅರುಣಾಚಲ್ ಪ್ರದೇಶ್. ನಮಗೆ ಆಪ್ಷನ್ ಯಾವುದಂತಂದ್ರೆ ಸಿಯಾಚಿನ್ ಅತಿ ಎತ್ತರವಾಗಿರ್ತಕ್ಕಂಥ ಒಂದು ಪ್ಲೇಟ್ಯೂ ಅಂತ ಯುದ್ಧ ಭೂಮಿ, ಬೆಟಲ್ ಫೀಲ್ಡ್ ಅಂತ ಇದನ್ನು ಕರೆಯಲಾಗ್ತದೆ. ಇದು ಹಿಮಾಲಯದಲ್ಲಿ ಬರ್ತಕ್ಕಂಥ ಅತಿ ಎತ್ತರವಾದ ಯುದ್ಧ ಭೂಮಿ. ಇದು ನುಬ್ರಾ ವ್ಯಾಲಿಯಲ್ಲಿ, ಯಾವುದಿದು? ನುಬ್ರಾ ವ್ಯಾಲಿಯಲ್ಲಿ ಕಂಡು ಬರ್ತಾ ಇದ್ದು ಇಲ್ಲಿ ಸದಾಕಾಲ ಹಿಮಚ್ಛಾಯಿತವಾಗಿರ್ತಕ್ಕಂಥ ಒಂದು ಪ್ಲಾಟ್ಯೂ ಆಗಿರ್ತದೆ. ಆದ್ದರಿಂದ ಇದನ್ನು ಸಿಯಾಚಿನ್ ಗ್ಲೇಸಿಯರ್ ಅಂತೇಳಿ ಇದನ್ನು ಕರೆಯಲಾಗ್ತದೆ. ಭಾರತ ಪಾಕಿಸ್ತಾನದ ಲೈನ್ ಆಫ್ ಕಂಟ್ರೋಲ್ ಇರೋದು ಇದೇ ಭಾಗದಲ್ಲಿ. ಇದು ಕಾರಾಕೋರಂ ರೇಂಜ್ ಮತ್ತು ಹಿಮಾಲಯ ರೇಂಜ್ಗಳ ಪೂರ್ವ ಭಾಗದಲ್ಲಿ ಈ ಒಂದು ಗ್ಲೇಸಿಯರ್ ಕಂಡು ಬರ್ತದೆ ಅಂತ ನಾವು ಹೇಳ್ಬೋದು. ರೈಟ್ರಿ, ಆತ್ಮೀಯ ವಿದ್ಯಾರ್ಥಿಗಳೇ, ರೈಲ್ವೆ, SSC, ಬ್ಯಾಂಕಿಂಗ್ ಹಾಗೂ ಪೊಲೀಸ್ PSI ಪರೀಕ್ಷೆಗಳಿಗೆ ಕನ್ನಡ ಮಾಧ್ಯಮದಲ್ಲಿ ನಾನೇ ಬರೆದಿರ್ತಕ್ಕಂಥ ಪುಸ್ತಕ ಕ್ರಿಯೇಟಿವ್ ಮೆಂಟಲ್ ಎಬಿಲಿಟಿ. ಈಗಾಗಲೇ 2 ವರ್ಷಗಳಿಂದ ಪ್ರತಿ ವಿದ್ಯಾರ್ಥಿಗಳು ಇದನ್ನು ಓದ್ತಾ ಇದ್ದು, ಇದು ಪ್ರತಿಯೊಂದು ಅಧ್ಯಾಯದ ಮೇಲೆ QR ಕೋಡ್ ಇರುತ್ತೆ. ಈ QR ಕೋಡನ್ನು ಸ್ಕ್ಯಾನ್ ಮಾಡಿದರೆ ಆ ಅಧ್ಯಾಯದ ಮೇಲೆ ನಾನು ಹೇಳಿರ್ತಕ್ಕಂಥ ಟ್ರಿಕ್ಸ್ಗಳ ಆಧರಿಸಿದ ವಿಡಿಯೋಗಳಿರ್ತವೆ. ಸೊ ಆ ವಿಡಿಯೋವನ್ನು ನೋಡಿ ಅಲ್ಲಿರ್ತಕ್ಕಂಥ ಅಭ್ಯಾಸ ಪ್ರಶ್ನೆಗಳನ್ನು ತಾವು ಬಿಡಿಸ್ಬೋದು. ಇಲ್ಲಿ ಪ್ರತಿ ಅಧ್ಯಾಯದ ಮೇಲೆ ಬ್ಯಾಂಕ್, ರೈಲ್ವೆ, SSC, ಪೊಲೀಸ್, PSI ಹಾಗೂ KASಗೆ ಬರ್ತಕ್ಕಂಥ ಪ್ರೀವಿಯಸ್ ಇಯರ್ ಕ್ವಶನ್ಗಳನ್ನು ನಾನಿಲ್ಲಿ ಡಿಸ್ಕಷನ್ ಮಾಡಿದ್ದೀನಿ, ಅಭ್ಯಾಸ ಪ್ರಶ್ನೆಗಳು ಹಾಕಿದ್ದೀನಿ. ಪ್ರತಿಯೊಂದು ಕ್ವಶನನ್ನು ಡಿಟೇಲ್ ಆಗಿ ನಾನಿಲ್ಲಿ ಚರ್ಚೆ ಮಾಡಿದ್ದೀನಿ. ಟೋಟಲ್ ಇದು 729 ಪೇಜ್ ಇರತಕ್ಕಂಥ ಒಂದು ಬುಕ್ ಇದು. ಆಮೇಲೆ ಎರಡನೇ ಬುಕ್ಕು, ಇದರದ್ದು ರೇಟ್ 690 ರೂಪೀಸ್ ಇದು ಮೆಂಟಲ್ ಎಬಿಲಿಟಿ ಇದೆ. 350 ರೂಪೀಸ್ ಮ್ಯಾಥ್ಸ್ ಬುಕ್ಕದ್ದಿದೆ. ಇದು ಕ್ರಿಯೇಟಿವ್ ಸಾಮಾನ್ಯ ಗಣಿತ. ಇದು ಮ್ಯಾಥ್ಸಲ್ಲಿ ಕಂಪ್ಲೀಟ್ 100% ಸಿಲೆಬಸ್ ಹೊಂದಿರತಕ್ಕಂಥ ಮ್ಯಾಥ್ಸ್ ಬುಕ್ಕು. 100% ರೀಸನಿಂಗ್ ಅನ್ನು ಹೊಂದಿರತಕ್ಕಂಥ ರೀಸನಿಂಗ್, ಮೆಂಟಲ್ ಎಬಿಲಿಟಿ, ಸ್ಟೇಟ್ಮೆಂಟ್ ಟಾಪಿಕ್ಕು, ಲಾಜಿಕಲ್ ರೀಸನಿಂಗು, ನಾನ್ ವರ್ಬಲ್ಲು. ಸೊ ಹಿಂಗಾಗಿ ಟೋಟಲ್ ಎಲ್ಲ ವೆರೈಟಿಗಳನ್ನು ವರ್ಬಲ್, ನಾನ್ ವರ್ಬಲ್ ಮತ್ತು ಲಾಜಿಕಲ್ ರೀಸನಿಂಗ್ 3 ಪಾರ್ಟ್ಗಳು ಹೊಂದಿರತಕ್ಕಂಥ ಪುಸ್ತಕ ಇದಾಗಿದ್ದು, ಇವೆರಡೂ ಪುಸ್ತಕಗಳು ರೈಲ್ವೆ, SSC ಪರೀಕ್ಷೆಗಳಿಗೆ ಅಥವಾ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೀವು ಪ್ರಿಪೇರ್ ಆಗ್ತಾ ಇದ್ರೆ ಮಸ್ಟ್ ಅಂಡ್ ಶುಡ್ ಪ್ರತಿ ವಿದ್ಯಾರ್ಥಿ ಹತ್ರ ಇವೆರಡು ಪುಸ್ತಕಗಳು ಇರಬೇಕು. ಇಲ್ಲಿ ಪ್ರತಿಯೊಂದು ಅಧ್ಯಾಯದ ಮೇಲೆ QR ಕೋಡ್ ಇದಾವೆ, ಮ್ಯಾಥ್ಸ್ ಆ್ಯಂಡ್ ರೀಸನಿಂಗ್ ಎರಡರಲ್ಲಿನೂ. ಸೊ ಹೀಗಾಗಿ ಈ ಪುಸ್ತಕಗಳನ್ನು ನೀವು ಸೆಲ್ಫ್ ಸ್ಟಡಿ ಮಾಡಲಿಕ್ಕೆ ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಒಂದೇ ಕಡೆ ಕಲೆಕ್ಟ್ ಆಗಿರೋದ್ರಿಂದ, ಪ್ರತಿಯೊಂದು ಡಿಟೇಲ್ ಆಗಿ ನಾವು ಸಾಲ್ವ್ ಮಾಡಿರೋದ್ರಿಂದ ಈ ಪುಸ್ತಕಗಳನ್ನು ತಾವು ಪಡಿಬೋದು. ಇದು ಎಲ್ಲ ಫೇಮಸ್ ಬುಕ್ ಸ್ಟಾಲ್ಗಳಲ್ಲಿ ಎಲ್ಲ ಕಡೆ ಸಿಗ್ತದೆ. ಒಂದು ವೇಳೆ ಸಿಗದೇ ಇದ್ದರೆ ಕೊರಿಯರ್ ಮಾಡ್ಬೋದು. 800 ರೂಪೀಸ್ ಡಿಸ್ಕೌಂಟಲ್ಲಿ ಇದು ಟೋಟಲ್ 1040 ಆಗ್ತದೆ. ಡಿಸ್ಕೌಂಟಲ್ಲಿ 850 ಇತ್ತು, ಈಗ ಪೋಸ್ಟಲ್ ಚಾರ್ಜ್ ನಾವು ಹಾಕ್ತಾ ಇಲ್ಲ. ಓನ್ಲಿ 800 ರೂಪೀಸನ್ನು ನೀವು ಇಲ್ಲಿ ಕೆಳಗೆ ತೋರಿಸಿರುವಂಥ ಈ ನಂಬರ್ಗೆ ಫೋನ್ಪೇ ಮಾಡಿ ಅದರ ಸ್ಕ್ರೀನ್ಶಾಟು ಮತ್ತು ನಿಮ್ಮ ಫುಲ್ ಅಡ್ರೆಸ್ಸನ್ನು ಇದೇ ನಂಬರ್ಗೆ ವಾಟ್ಸಪ್ ಮಾಡಿ ಪ್ರೊಫೆಷನಲ್ ಕೊರಿಯರ್ ಮೂಲಕ 3 ರಿಂದ 4 ದಿನದಲ್ಲಿ ಪುಸ್ತಕ ನಿಮ್ಮ ಕೈ ಸೇರ್ತದೆ. ಕೊರಿಯರ್ ನಂಬರನ್ನು ನಾವು ನಿಮಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡಿರ್ತೀವಿ. ನಿಮಗೆ ಫೋನ್ ಮಾಡಿ ಆ ಪುಸ್ತಕವನ್ನು ತಂದು ಕೊರಿಯರ್ದವ್ರು ಒಪ್ಪಿಸ್ತಾರೆ. ಇಲ್ಲಿ ನೋಡಿದೆ ಸಿಯಾಚಿನ್ ಗ್ಲೇಸಿಯರ್. ಇದು ಕಂಪ್ಲೀಟ್ ಏನು ನಾವು ನೋಡ್ತಾ ಇದೀವಲ್ಲ, ಇದು ಪೂರ್ಣ ಭಾರತದ ಒಂದು ಭಾಗ ಇದು. ಆದರೆ ಇವತ್ತೇನಾಗಿದೆ ಅಂತಂದ್ರೆ 1947ರಲ್ಲಿ ದೇಶ ಸ್ವತಂತ್ರಗೊಂಡ ಸಂದರ್ಭದಲ್ಲಿ
ಜಮ್ಮು ಕಾಶ್ಮೀರದ ರಾಜ ಹರಿ ಸಿಂಗ್ ಭಾರತ ಒಕ್ಕೂಟದಲ್ಲಿ ಸೇರಲಿಕ್ಕೆ ನಿರಾಕರಿಸ್ತಾನೆ, ಸ್ವತಂತ್ರವಾಗಿರಲಿಕ್ಕೆ ಬಯಸ್ತಾನೆ. ಹಾಗೆ ಇನ್ನ ಇಬ್ಬರು ಯಾರು ಜುನಾಗಢದ ನವಾಬ ಮತ್ತು ಹೈದರಾಬಾದಿನ ನಿಜಾಮ್, ಇವರು ಭಾರತ ಒಕ್ಕೂಟದೊಳಗೂ ಸೇರೋದಿಲ್ಲ, ಪಾಕಿಸ್ತಾನದಾಗೂ ಸೇರೋದಿಲ್ಲ, ಸ್ವತಂತ್ರವಾಗಿರಬೇಕು ಅಂತ ಬಯಸ್ತಾರೆ. ಆಗ 47ರಲ್ಲಿ ಪಾಕಿಸ್ತಾನದ ಸೇನೆ ಈ ಜಮ್ಮು ಕಾಶ್ಮೀರ ರಾಜ್ಯದ ಮೇಲೆ ಅಟ್ಯಾಕ್ ಮಾಡ್ತದೆ, ದಾಳಿ ಯುದ್ಧ ಮಾಡ್ತದೆ. ಅವಾಗ ಅನಿವಾರ್ಯವಾಗಿ ಜಮ್ಮು ಕಾಶ್ಮೀರದ ರಾಜ ಹರಿ ಸಿಂಗ್ ಭಾರತದೊಳಗೆ ಸೇರಲಿಕ್ಕೆ ದೆಹಲಿಗೆ ಬಂದು ಪ್ರಧಾನಿಯೊಂದಿಗೆ ಸಹಿ ಆಗ್ತಾರೆ. ಅವಾಗ ಭಾರತೀಯ ಸೇನೆ ಇವ್ರನ್ನ ಹಿಮ್ಮೆಟ್ಟಿಸ್ತದೆ. ಇಲ್ಲಿವರೆಗೆ ಹಿಮ್ಮೆಟ್ಟಿಸೋದ್ರೊಳಗಾಗಿ ವಿಶ್ವಸಂಸ್ಥೆ ಮಧ್ಯ ಪ್ರವೇಶ ಮಾಡಿ ಯುದ್ಧವನ್ನು ಈಗಿಂದೀಗ ನಿಲ್ಲಿಸಬೇಕು ಅಂತೇಳಿ ಭಾರತಕ್ಕೆ ಕೇಳ್ಕೊಳ್ತದೆ. ಅವಾಗ ಭಾರತ ವಿಶ್ವಸಂಸ್ಥೆ ಸಮಸ್ಯೆ ಬಗೆಹರಿಸ್ಬೋದು ಅನ್ನುವಂಥ ಒಂದು ಆಶಾಭಾವದೊಂದಿಗೆ ಈ ಒಂದು ಯುದ್ಧವನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಅಲ್ಲಿವರೆಗೆ ಭಾರತದ ಸೇನೆ ಪಾಕಿಸ್ತಾನ ಸೇನೆಯನ್ನು ಹಿಂಸರಿಸಿರ್ತದೆ. ಇನ್ನೊಂದೆರಡು ದಿನ ಆದ್ರೆ ಕಂಪ್ಲೀಟ್ ಈ ಜಮ್ಮು ಕಾಶ್ಮೀರ ಭಾರತ ನಿಯಂತ್ರಣದೊಳಗೆ ಬರ್ತಾ ಇತ್ತು. ಬಟ್ ಅವಾಗಿನ ಸಮಸ್ಯೆ ಇನ್ನೂ ಬಗೆಹರಿದಿಲ್ಲ. ಹಾಗಾಗಿ ಇದನ್ನು ಪಾಕ್ ಆಕ್ರಮಿತ ಕಾಶ್ಮೀರ ಅಂತೇಳಿ ಕರೆಯಲಾಗ್ತದೆ. ಹೀಗಾಗಿ ತಮ್ಮಲ್ಲಿರ್ತಕ್ಕಂಥ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಇರ್ತಕ್ಕಂಥ ಒಂದಿಷ್ಟು ಭಾಗವನ್ನು ಪಾಕಿಸ್ತಾನ ಚೀನಾದವರಿಗೆ ಬಿಟ್ಟುಕೊಟ್ಟಿದೆ. ಅದರ ಕೆಳಗೇನಿದೆ ಅಂದರೆ ಇಲ್ಲಿ ಗ್ಲೇಸಿಯರ್ ಇದೆ. ಇದೇ ಯಾವುದಂತಂದರೆ ಸಿಯಾಚಿನ್ ಗ್ಲೇಸಿಯರ್. ಇಲ್ಲಿ ನಮ್ಮ ಸೈನಿಕರು ಸದಾಕಾಲ 24 ಗಂಟೆನೂ ಇಲ್ಲೇನಾಗ್ತಂದ್ರೆ ಹಿಮ ಇರ್ತದೆ. ಅಂಥ ಒಂದು ಹಿಮಚ್ಛಾಯಿತ ಪ್ರದೇಶದೊಳಗೆ ನಮ್ಮ ಸೈನಿಕರು ನಮ್ಮ ದೇಶದ ಗಡಿಯನ್ನು ಇವತ್ತು ಕಾಯ್ತಾ ಇದ್ದಾರೆ. ಪಾಕಿಸ್ತಾನದವರು ಒಳಗೆ ಎಂಟ್ರಿ ಆಗ್ಲಾರಂಗ, ಈ ಕಡೆ ಚೀನಾದವರು ನಮ್ಮ ಬಾರ್ಡರ್ ಒಳಗೆ ತಮ್ಮ ಪ್ರದೇಶವನ್ನು ವಿಸ್ತರಿಸಲಾರ್ದಂಗೆ ನಮ್ಮ ಸೈನಿಕರು ನಿಂತು ನಮ್ಮ ದೇಶದ ಗಡಿಯನ್ನು ಕಾಯ್ತಾ ಇದ್ದಾರೆ. ಇದನ್ನ ಏನು ಕರಿತೀವಿ ಅಂದರೆ ಈಗ ಲೈನ್ ಆಫ್ ಕಂಟ್ರೋಲ್ ಅಂತ ಕರಿತೀವಿ, LOC. ಇದು ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್. ಇದು ಈಗಿಲ್ಲಿರೋದು LOC. ಇದು ಲೈನ್ ಆಫ್ ಕಂಟ್ರೋಲ್ ಅಂತೇಳಿ ಇದನ್ನು ಕರೆಯಲಾಗ್ತದೆ. ಇದು LAC ಅಂತೇಳಿ ಇದನ್ನು ಕರೆಯಲಾಗ್ತದೆ. ಇವತ್ತು ನಮ್ದು ಕಾರ್ಗಿಲ್ ಯುದ್ಧ ನಡೆದಿದ್ದು ಇದೇ ಬಾರ್ಡ್ರಲ್ಲೇನೆ, ರೈಟ್ ರೀ. ಅದಕ್ಕೆ ಮತ್ತು ನಮ್ಮ ಸಂವಿಧಾನದಲ್ಲಿ ಜಮ್ಮು ಕಾಶ್ಮೀರ ಪ್ರದೇಶ ಜನರಿಗೆ ಕೊಟ್ಟಿರ್ತಕ್ಕಂಥ 370 ಒಂದು ವಿಶೇಷ ವಿಧಿಯನ್ನು, ಆರ್ಟಿಕಲನ್ನು ಭಾರತ ಸರ್ಕಾರ ಕಳೆದ ವರ್ಷ ಇದನ್ನ ಏನು ಮಾಡ್ತಿದ್ರೆ ಸಂಪೂರ್ಣವಾಗಿ ರದ್ದುಗೊಳಿಸಿ ಇದನ್ನು ಸಾಮಾನ್ಯ ರಾಜ್ಯದ ಸ್ಥಾನಮಾನ ಅದಕ್ಕೆ ನೀಡಲಾಯಿತು. ಅದನ್ನು ಒಡೆದು ಪ್ರತ್ಯೇಕವಾಗಿ ಕೇಂದ್ರಾಡಳಿತ ಪ್ರದೇಶವಾಗಿ ಲಡಾಖನ್ನು ಮತ್ತು ಜಮ್ಮು ಭಾಗವನ್ನು ಗುರುತಿಸಲಾಯಿತು ಅಂತ ಹೇಳ್ಬೋದು. ವರ್ಲ್ಡ್ಸ್ ಲಾರ್ಜೆಸ್ಟ್ ಲ್ಯಾಂಡ್ ಲೊಕೇಟೆಡ್ ಕಂಟ್ರಿ, ದ ಟರ್ಮ್ ಆಫ್ ಏರಿಯಾ ಈಸ್ ಅಂದ್ರೆ ವಿಸ್ತೀರ್ಣದಲ್ಲಿ ಅತಿ ದೊಡ್ಡದಾಗಿರತಕ್ಕಂಥ ದೇಶ ಯಾವುದು? ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ದೇಶ ಯಾವುದು? ಕಜಕಿಸ್ತಾನ್, ಉಜ್ಬೇಕಿಸ್ತಾನ್, ತುರ್ಕ್ಮೇನಿಸ್ತಾನ್, ರೈಟ್ ರೀ, ಕಿರ್ಗಿಸ್ತಾನ್. 4 ಇದಾವೆ. ಆಪ್ಷನ್ ಯಾವುದಂತಂದ್ರೆ ಕಜಕಿಸ್ತಾನ್, ರೈಟ್ ರೀ. ಯಾವುದಿದು? ಕಜಕಿಸ್ತಾನ್. ಇದು ಅತಿ ದೊಡ್ಡದಾಗಿರ್ತಕ್ಕಂಥ ವಿಸ್ತೀರ್ಣ ಹೊಂದಿರತಕ್ಕಂಥ ಒಂದು ಪ್ರದೇಶ ಅಂತ ಹೇಳ್ಬೋದು. ಲ್ಯಾಂಡ್ ಲೊಕೇಟೆಡ್ ಕಂಟ್ರೀಸ್, ರೈಟ್ ರೀ. ಅಂದ್ರೆ ಎಷ್ಟು ದೇಶಗಳೊಂದಿಗೆ ಗಡಿ ರೇಖೆಯನ್ನು ಹಂಚಿಕೊಂಡದ್ದು. ನೋಡಿ, ವರ್ಲ್ಡ್ಸ್ ಲಾರ್ಜೆಸ್ಟ್ ಲ್ಯಾಂಡ್ ಲೊಕೇಟೆಡ್ ಕಂಟ್ರಿ ಇನ್ ಇಂಡಿಯಾ ಇನ್ ಟರ್ಮ್ ಆಫ್ ಏರಿಯಾ, ರೈಟ್ ರೀ, ಕಜಕಿಸ್ತಾನ್. ನೆಕ್ಸ್ಟ್, ವಿಚ್ ಈಸ್ ದ ವಾಟರ್ ಥ್ರೆಟಿ ಕನೆಕ್ಟಿಂಗ್ ದ ಪರ್ಷಿಯನ್ ಗಲ್ಫ್ ಆಫ್ ಓಮನ್. ನೋಡಿ, ಪರ್ಷಿಯನ್ ಗಲ್ಫಿಂದ ಗಲ್ಫ್ ಆಫ್ ಓಮನ್ವರೆಗೆ ಇರ್ತಕ್ಕಂಥ ಇವೆರಡನ್ನ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಪ್ರದೇಶ ಯಾವುದು ಅಂತ ಕೇಳಿದ್ದಾರೆ. ಜಲಸಂಧಿ ಅಂತ ಕರಿತೀವಿ ಅದಕ್ಕೆ. ಯಾವ ಜಲಸಂಧಿ? ಯಾವುದು? ಆಪ್ಷನ್ ಕರೆಕ್ಟ್ ಆನ್ಸರ್ ಯಾವುದಂತಂದ್ರೆ ಆಪ್ಷನ್ ಎ, ಸ್ಟೇಟ್ ಆಫ್ ಹರ್ಮುಜ್. ಅಂದ್ರೆ ಹರ್ಮುಜಾ ಒಂದು ಸ್ಟೇಟ್ ಇದೇನು ಮಾಡ್ತಾ ಅಂದ್ರೆ ಪರ್ಷಿಯನ್ ಗಲ್ಫ್ ಅನ್ನ ಮತ್ತು ಗಲ್ಫ್ ಆಫ್ ಓಮನ್ ಅನ್ನ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಜಲಸಂಧಿ. ಜಲಸಂಧಿ ಅಂದ್ರೆ ಏನು? ಎರಡು ಜಲ ಭಾಗಗಳನ್ನು ಕೂಡಿಸುವಂತ ಒಂದು ಕಿರಿದಾದ ಪ್ರದೇಶವನ್ನ ನಾವೇನ್ ಕರಿತೀವಿ ಅಂದ್ರೆ ಜಲಸಂಧಿ ಅಂತೇಳಿ ಇದನ್ನ ಕರೆಯಲಾಗ್ತದೆ, ರೈಟ್ ರೀ. ವಿಚ್ ವಾಟರ್ ಜಂಕ್ಷನ್ ಈಸ್ ಕಾಲ್ಡ್ ದ ಗೇಟ್ ಆಫ್ ಟಿಯರ್ಸ್. ಕಣ್ಣೀರಿನ ಒಂದು ಸ್ಥಳ ಅಂತೇಳಿ ಯಾವ ಜಂಕ್ಷನ್ ಅನ್ನ ಕರೆಯಲಾಗ್ತದೆ? ಸ್ಟೇಟ್ ಆಫ್ ಹರ್ಮುಜಾ, ಬಾಬುಲ್ ಮ್ಯಾಂಡೇವ್ ಥ್ರೆಟಿ, ಗಿಬ್ರಾಲ್ಟರ್ ಸ್ಟ್ರೇಟ್,
ಪಾಕ್ ವಾಟರ್ 30. ಸೊ ಕರೆಕ್ಟ್ ಆನ್ಸರ್ ಅಂತಂದ್ರೆ ಆಪ್ಷನ್ ಬಿ ಬಾಬುಲ್ ಮ್ಯಾಂಡೇವ್ 30. ಈ ಒಂದು ಜಲಸಂಧಿ ಇದನ್ನ ಏನು ಕರೀತಾರೆ ಅಂತಂದ್ರೆ ಗೇಟ್ ಆಫ್ ಟಿಯರ್ಸ್ ಅಂತೇಳಿ ಇದನ್ನ ಕರೆಯಲಾಗ್ತದೆ. ರೆಡ್ ಸಮುದ್ರ ಮತ್ತು ಗಲ್ಫ್ ಆಫ್ ಅಡೆನ್ ಸಮುದ್ರವನ್ನು ಕೂಡಿಸ್ತಕ್ಕಂಥ ಒಂದು ಜಲಸಂಧಿ ಅಂತ ನಾವು ಇದನ್ನ ಗುರುತಿಸ್ತೇವೆ. ರೈಟ್ ರೀ. ಸೊ ಇವಿಷ್ಟು ಇಲ್ಲಿವರೆಗೆ ನಾವು ಡಿಸ್ಕಷನ್ ಮಾಡಿರ್ತಕ್ಕಂಥ ಒಂದು ಏಷ್ಯಾ ಖಂಡದ ಮೇಲೆ ಕೇಳ್ತಕ್ಕಂಥ ಪ್ರಶ್ನೆಗಳಾಗಿದ್ದು, ಯಾರು ರೈಲ್ವೆ SSC ಬ್ಯಾಂಕಿಂಗ್ ತರಬೇತಿಯನ್ನು ಪಡಿತಾ ಇದ್ದೀರಿ ಅಥವಾ ಸಿದ್ಧತೆಯನ್ನು ಮಾಡ್ಕೋತಾ ಇದ್ರಿ ಅವರಿಗಾಗಿ ಟೆಲಿಗ್ರಾಮ್ ಗ್ರೂಪ್ ಅನ್ನು ಹಾಕಿದ್ದೀವಿ. ಈ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಅನ್ನು ನಮ್ಮ ಒಂದು ಲಿಂಕ್ ಅಲ್ಲಿ ನಾವು ಹಾಕಿರ್ತೀವಿ. ಆ ಲಿಂಕ್ ಅಲ್ಲಿ ಜಾಯ್ನ್ ಆಗ್ಬೋದು. ನಿಮ್ಮ ಎಲ್ಲ ಅಪ್ಡೇಟ್ಗಳನ್ನ ನಾವು ಅದಕ್ಕೆ ಶೇರ್ ಮಾಡ್ತಿರ್ತೀವಿ. ಅದರ ಜೊತೆಗೆ ನಮ್ಮ ಆನ್ಲೈನ್ ಸ್ಟೋರ್ ಇದು ಕ್ರಿಯೇಟಿವ್ ಪಬ್ಲಿಕೇಶನ್ ಅಂತೇಳಿ ಆನ್ಲೈನ್ ಸ್ಟೋರು. ಇಲ್ಲಿ ಎಲ್ಲ ಕರೆಂಟ್ ಅಫೇರ್ಸು, ಸ್ಟ್ಯಾಟಿಕ್ GK, ಸೈನ್ಸು, ರೈಟ್ ರೀ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು, ರೈಟ್ ರೀ, ಕನ್ನಡ ಮೀಡಿಯಂದಲ್ಲಿ ಮತ್ತು ಇಂಗ್ಲೀಷ್ ಮೀಡಿಯಂದಲ್ಲಿ ಪ್ರತ್ಯೇಕವಾಗಿ ಸಿಗ್ತವೆ. ಅದರ ಲಿಂಕನ್ನು ನಮ್ಮ ಆನ್ಲೈನ್ ಸ್ಟೋರಲ್ಲಿ ಹಾಕಿದ್ದೀವಿ. ನೀವು ಅದ್ರ ಮೇಲೆ ಹೋಗಿ ಸರ್ಚ್ ಮಾಡಿ ನಿಮಗೆ ಬೇಕಾದ PDF ಅನ್ನು ಡೌನ್ಲೋಡ್ ಮಾಡ್ಬೋದು. ಇಲ್ಲಿ ಹೇಳಲಾಗಿರ್ತಕ್ಕಂಥ ಅಮೌಂಟನ್ನು ಪೇ ಮಾಡಿದ ತಕ್ಷಣ, ಫೋನ್ಪೇ, ಗೂಗಲ್ ಪೇ ಇವೆಲ್ಲ ಮಾಡಿದ ತಕ್ಷಣ ನೀವು ಯಾವುದಾದ್ರೂ ಒಂದು ಇದನ್ನು ಯೂಸ್ ಮಾಡಿ ಪೇ ಮಾಡ್ಬೋದು, ಆನ್ಲೈನ್ ಪೇಮೆಂಟ್ ಮಾಡ್ಬೋದು. ನಿಮ್ಮ ಮೇಲ್ಗೆ 2 ಮೆಸೇಜ್ ಬರ್ತವೆ. ನೀವು ಇಂಥ ಒಂದು PDF ಗಳನ್ನು ನಿಮ್ಮ ಮೇಲ್ಗೆ ಡೌನ್ಲೋಡ್ ಆಗಿದ್ದನ್ನು ಪ್ರಿಂಟ್ ತಗೋಬಹುದು. ರೈಟ್ ರೀ. ಓಕೆ, ಥ್ಯಾಂಕ್ ಯು.